ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS and KS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಆಗಸ್ಟ್ 1 ಶುಕ್ರವಾರ 2025. ಸೊ ಐ ಹೋಪ್ ಲೈಕ್ ನೀವೆಲ್ಲ ಆಗಸ್ಟ್ ಮಂತ್ ಒಳಗೆ ಏನೇನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ರೋ ಅದರ ಪ್ರಕಾರ ನೀವು ನಿಮ್ಮ ಸ್ಟಡಿ ಪ್ಲ್ಯಾನನ್ನು ಹಾಕ್ಕೊಂಡು ಎಕ್ಸಿಕ್ಯೂಟ್ ಮಾಡಿ. ಯಾವುದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗೋದನ್ನು ನಿಲ್ಸಕ್ಕೆ ಹೋಗಬೇಡ್ರಿ. ಬಿಕಾಸ್ ಮೋಸ್ಟ್ ಆಫ್ ದಿ ಎಕ್ಸಾಮ್ಸಲ್ಲಿ ಕ್ವಶನ್ ಬರೋದೇ ಕರೆಂಟ್ ಅಫೇರ್ಸಿಂದ. ಅದಕ್ಕಾಗಿ ನ್ಯೂಸ್ ಪೇಪರ್ ಓದೋದು ಬೆಟ್ರು ಅಂತ ನನಗನ್ಸುತ್ತೆ ಗೈಸ್. ಇವತ್ತಿನ ಪೇಪರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ನ್ಯೂಸ್ ಬಂದಿದೆ ಅಂತ ನೋಡೋಣ. ಮೊದಲನೇದಾಗಿ, ಪ್ರವಾಸಿಗರ ನೋಂದಣಿ ಕಡ್ಡಾಯ. ನೋಡಿ, ಎಲ್ಲಿ ಮಾಡಿದ್ದಾರೆ? ಉತ್ತರಾಖಂಡದೊಳಗೆ. ಅದರೊಳಗೂ ಈ ಒಂದು ಮುಸೋರಿ, ಈ ಒಂದು ಪ್ಲೇಸ್ಗಳಲ್ಲಿ ಯಾರ್ಯಾರು ಹೋಗ್ತಾರೋ ಅವರಿಗೆಲ್ಲ ಪ್ರವಾಸಿಗರು ಯಾರ್ಯಾರು ಬರ್ತಿದ್ದಾರೋ ಅದರ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿದ್ದಾರೆ. ಬಿಕಾಸ್ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ಏನೇನೆಲ್ಲ ಡಿಸಾಸ್ಟರ್ ಆಗುತ್ತೆ, ಆ ಸಂದರ್ಭದೊಳಗೆ ಅವರ ಡೀಟೇಲ್ ಇನ್ಫಾರ್ಮೇಷನ್ ಸಿಗಲಿ ಅಂತ ರಾಜ್ಯದಲ್ಲಿ ಈ ಥರ ಡಿಸಿಷನ್ನ ತಗೊಂಡಿದ್ದಾರೆ. ನೆಕ್ಸ್ಟ್, ಕ್ವಾಂಟಮ್ ಮಿಷನ್ಗೆ 1,000 ಕೋಟಿ ರೂಪಾಯಿ. ನೋಡಿ, ಇದು ಇಂಪಾರ್ಟೆಂಟ್ ನ್ಯೂಸು ಗೈಸ್. 1,000 ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ. ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಸಮ್ಮೇಳನ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್, ಫಾರ್ ಯುವರ್ ಅಪ್ಕಮಿಂಗ್ ಲೈಫ್ ಜರ್ನಿ ಆಲ್ಸೋ. ನೋಡಿ, ಸ್ಟಾರ್ಟಪ್ ನೆರವಿಗೆ ಕ್ವಾಂಟಮ್ ವೆಂಚರ್ ಕ್ಯಾಪಿಟಲ್ ಫಂಡ್ ಅಂತ ಮಾಡಿದ್ದಾರೆ. ವೆಂಚರ್ ಕ್ಯಾಪಿಟಲ್ ಅಂದರೆ ಯಾರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಆ ಬಿಸ್ನೆಸ್ಗೆ ಕೊಡುವಂಥ ಒಂದು ದುಡ್ಡನ್ನು ವೆಂಚರ್ ಕ್ಯಾಪಿಟಲ್ ಅಂತ ಕರೀತಾರೆ. ಸ್ಟಾರ್ಟಪ್ಗಳಿಗೆ ಕೊಡುವಂಥ ದುಡ್ಡು. ಓಕೆ, ನೆಕ್ಸ್ಟ್, ರಾಜ್ಯವನ್ನು ಜಾಗತಿಕ ಕ್ವಾಂಟಮ್ ಕೇಂದ್ರವನ್ನಾಗಿ ಮಾಡಲಿಕ್ಕೆ ನಾವೆಲ್ಲ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇಟ್ಸ್ ಗುಡ್. ಓಕೆ, 2035 ವೇಳೆಗೆ 10,000 ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಗುರಿಯನ್ನು ಹೊಂದಿದೆ ರಾಜ್ಯ ಸರ್ಕಾರ. ದಟ್ಸ್ ರಿಯಲಿ ಗುಡ್. ಓಕೆ, 2035 ವೇಳೆಗೆ 10,000 ಉದ್ಯೋಗ. ದಟ್ಸ್ ಅ ಬಿಗ್ ಥಿಂಗ್ ಗೈಸ್. ಓಕೆ, ಇವೆಲ್ಲ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಸಮಾವೇಶ ನಡೆದಿದೆ. ಆಮೇಲೆ ಬೆಂಗಳೂರೊಳಗೆ ಒಂದು ಸಪ್ರೇಟಾಗಿ ಕ್ವಾಂಟಮ್ ನಗರ ಅಂತಲೇ ಡೆವಲಪ್ ಮಾಡಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. IT ಮತ್ತು ಜೈವಿಕ ಮತ್ತು ಸಂಶೋಧನೆಯ ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತೀವಿ. ಕರ್ನಾಟಕ ದೇಶದ ತಂತ್ರಜ್ಞಾನ ಮತ್ತು ನಾವೀನ್ಯತಾ ರಾಜಧಾನಿ ಆಗಿ ಆಲ್ರೆಡಿ ಗುರುತಿಸ್ಕೊಂಡಿದೆ. ಇದಕ್ಕೆ ಮತ್ತಷ್ಟು ನಾವು ಪ್ರಮೋಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸಾಮಾನ್ಯ ನಾಗರಿಕರಿಗೆ ಕ್ವಾಂಟಮ್ ಹೇಗೆ ಪರಿಣಾಮಕಾರಿಯಾಗುತ್ತೆ ಅಂದರೆ, ನೋಡ್ರಿ, ಕ್ವಾಂಟಮ್ನಿಂದ ಏನೇನು ಉಪಯೋಗ ಆಗುತ್ತೆ? ರೋಗಗಳ ಪತ್ತೆ ಹಚ್ಚಲಿಕ್ಕೆ ಹೆಲ್ಪ್ ಆಗುತ್ತೆ, ಸುರಕ್ಷಿತ ಸಂವಹನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸ್ಮಾರ್ಟ್ ಕೃಷಿ ಇದರಿಂದ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ರೈತರಿಗೇನು ಸಮಸ್ಯೆ ಇದ್ದಾವೆ ಅದನ್ನು ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಪ್ರತಿ ವರ್ಷ 150 PhD ಫೆಲೋಶಿಪ್ಗಳಿಗೆ ನೆರವು ನೀಡಲಾಗುತ್ತೆ. ಇದ್ರ ಬಗ್ಗೆ ಓದಬೇಕಲ್ವ ಮೊದಲು. ಓಕೆ, 1,000 ಕ್ಯೂಬಿಟ್ ಪ್ರೊಫೆಸರ್ಗಳನ್ನು ಒಳಗೊಂಡಂತೆ ಆಧುನಿಕ ಕ್ವಾಂಟಮ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸೋದು. ಓಕೆ, ಇದ್ರ ಬಗ್ಗೆ ಹೇಳಿದ್ದಾರೆ. ಆರೋಗ್ಯ, ರಕ್ಷಣೆ, ಸೈಬರ್ ಭದ್ರತೆ ಮತ್ತು ಕ್ವಾಂಟಮ್ ಘಟಕಗಳ ಸ್ಥಳೀಯ ಉತ್ಪಾದನೆ, ಓಕೆ, ಉತ್ತೇಜನ, ಮೀಸಲಾದ ಫ್ಯಾಬ್ ಲೈನ್ ಅನ್ನು ಇಲ್ಲಿ ಸ್ಥಾಪಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಓಕೆ, ಸೊ ಹೀಗೆ ಮಾನವ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಈ ಕ್ವಾಂಟಮ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಕ್ವಾಂಟಮ್ ನಗರ ಸ್ಥಾಪನೆ ಮಾಡ್ತೀವಿ ಬೆಂಗಳೂರೊಳಗೆ. ಆ್ಯಂಡ್ 6,000 ಕೋಟಿ ವೆಚ್ಚದಲ್ಲಿ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಪ್ರಾರಂಭಿಸಲಾಗಿದೆ. ಓಕೆ, ಕೇಂದ್ರದ ಸರ್ಕಾರದ ನೆರವಿನಿಂದ ಇದನ್ನು ಕೂಡ ಪ್ರಾರಂಭಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಗೈಸ್. ಕ್ವಾಂಟಮ್ನಿಂದ ಏನೇನು ಉಪಯೋಗ ಆಗುತ್ತೆ, ಕ್ವಾಂಟಮ್ ಮಿಷನ್ ಅಂದರೆ ಏನು? ಓಕೆ, ನಮ್ಮ ರಾಜ್ಯ ಸರ್ಕಾರ ಇಷ್ಟು ಮಹತ್ವ ಕೊಡ್ತಾ ಇದೆ. ನೀವು ಆನ್ಸರ್ ಬರೆಯುವಾಗ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಎಸ್ಸೆ ಬರೆಯುವಾಗ ಎಲ್ಲದಕ್ಕೂ ಕೂಡ ಉಪಯೋಗ ಆಗುತ್ತೆ. ನೆಕ್ಸ್ಟ್, ಅಂಗಾಂಗ ದಾನ ಕಾದಿದೆ ಸಾವಿರಾರು ಜೀವ. ಓಕೆ, ನೋಡಿ, ಆರೋಗ್ಯ ಇಲಾಖೆ ರಾಜ್ಯ ಅಂಗಾಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆಯಿಂದ ಒಂದು ಅಂಗಾಂಗ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಓಕೆ, ಸೊ ಅಂಗಾಂಗ ದಾನಕ್ಕಾಗಿ QR ಕೋಡ್ನ ಸ್ಕ್ಯಾನ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಎಸ್, ನಮ್ಮ ದೇಶದೊಳಗೆ ಒಂದು ಅಪನಂಬಿಕೆ ಇದೆ ಅಂಗಾಂಗ ದಾನವನ್ನು ಮಾಡಬಾರ್ದು ಅಂತ. ಬಟ್ ಅಂಗಾಂಗ ದಾನ ಮಾಡೋದ್ರಿಂದ ಎಷ್ಟೋ ಜೀವಗಳನ್ನ ಉಳಿಸ್ಬೋದು. ಸ್ವಲ್ಪ ಇದ್ರ ಬಗ್ಗೆ ನಾನು ಕೂಡ ನಿಮಗೆ ಅವೇರ್ನೆಸ್ ಮೂಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಗೈಸ್. ಎಸ್, ಇವನ್ ಐ ಆಮ್ ಆಲ್ಸೋ ವಿಲ್ಲಿಂಗ್ ಟು ಡೂ ಇಟ್. ಓಕೆ,
ಪ್ರತಿಜ್ಞೆ ಮಾಡಿದವರಲ್ಲಿ, ಅಂಗಾಂಗ ದಾನವನ್ನು ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡಿದವರಲ್ಲಿ ಧಾರವಾಡ ಜಿಲ್ಲೆಯಲ್ಲಿನ ಅತಿ ಹೆಚ್ಚು ಜನ ಮಾಡಿದ್ದಾರೆ. ರಾಜ್ಯದೊಳಗೆ ಟೋಟಲ್ 43,221 ಮಂದಿ ಅಂಗಾಂಗ ದಾನಕ್ಕೆ ಇಲ್ಲಿವರೆಗೂ ಜನವರಿಯಿಂದ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಓಕೆ, ಈವರೆಗೆ 121 ಮಂದಿ ಅಂಗಾಂಗ ದಾನ ಆಲ್ರೆಡಿ ಮಾಡಿದ್ದಾರೆ. 5,000ಕ್ಕೂ ಅಧಿಕ ಮಂದಿ ಅಂಗಾಂಗಕ್ಕಾಗಿ ಕಾಯುತ್ತಿದ್ದಾರೆ. ಅದರೊಳಗೆ ಅತಿ ಹೆಚ್ಚು ಜನ ಕಾಯ್ತಾ ಇರೋರು ಎದಕ್ಕಂದರೆ ಮೂತ್ರಪಿಂಡ. ಅವರ್ ಕಿಡ್ನಿ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ವಿ ನೀಡ್ ಟು ಪ್ರೊಟೆಕ್ಟ್ ಗೈಸ್. ಯಾರ್ಯಾರೆಲ್ಲ ನಿಮ್ಮ ಹೆಲ್ತ್ನ ಕಾಪಾಡ್ಕೊಳ್ಳೋದಿಲ್ಲ ದಯವಿಟ್ಟು ಕಾಪಾಡ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ಜನ ಇದ್ರ ಸಂಬಂಧ ವೆಯ್ಟ್ ಮಾಡ್ತಿದ್ದಾರೆ. ಮೂತ್ರಪಿಂಡ, ಕಿಡ್ನಿ ಸಂಬಂಧನೇ 4,500 ಜನ, ಆ್ಯಂಡ್ ಯಾಕೃತ್ ಲಿವರ್ ಸಂಬಂಧ 583 ಜನ, ಹೃದಯ ಸಂಬಂಧ 133 ಜನ. ಓಕೆ, ಆ್ಯಂಡ್ ಶ್ವಾಸಕೋಶ 13 ಜನ, ಆ್ಯಂಡ್ ಮೂತ್ರಪಿಂಡ ಮತ್ತು ಮೆದೋಜಿ ಗ್ರಂಥಿ ಸಂಬಂಧ 21 ಜನ. ಇಷ್ಟು ಜನ ವೇಟ್ ಮಾಡ್ತಿದ್ದಾರೆ ನೋಡಿ. ಆಮೇಲೆ ಇಲ್ಲೊಂದು ಡೇಟಾ ಕೊಟ್ಟಿದ್ದಾರೆ. ಅಂಗಾಂಗ ಕಸಿ ಸ್ವೀಕರಿಸುವವರು ಮತ್ತು ಅಂಗಾಂಗ ದಾನ ಪ್ರತಿಜ್ಞೆ ಕೈಗೊಳ್ಳುವವರು ನೋಂದಣಿ ಮಾಡಿಕೊಳ್ಳಲಾಗ್ತದೆ. ವ್ಯಕ್ತಿಯು ಬದುಕಿದ್ದಾಗಲೇ ಅಂಗಾಂಗ ದಾನಕ್ಕೆ ಪ್ರತಿಜ್ಞೆ ಮಾಡಬೇಕು. 2025 ಜುಲೈ 30ರ ವೇಳೆಗೆ ರಾಜ್ಯದೊಳಗೆ ಇಷ್ಟು ಜನ ಅಂದರೆ 43,000ಕ್ಕೂ ಹೆಚ್ಚು ಜನ ಈ ಒಂದು ಅಂಗಾಂಗ ದಾನ ಮಾಡಲಿಕ್ಕೆ ತಮ್ಮ ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದಾರೆ. ಜೀವ ಉಳಿಸಲು ಸಾಧ್ಯ. ಒಬ್ಬ ಅಂಗಾಂಗ ದಾನ ಮಾಡೋದ್ರಿಂದ 8 ಜೀವ ಉಳಿಸಲಿಕ್ಕೆ ಸಾಧ್ಯ ಅಂತೆ. ಓಕೆ, ನೋಡಿ ರಾಜ್ಯದಲ್ಲಿ ಅಂಗಾಂಗ ಮತ್ತು ಅಂಗಾಂಶಗಳ ತೀವ್ರ ಕೊರತೆ ಇದೆ. ಒಬ್ಬ ವ್ಯಕ್ತಿಯ ಅಂಗಾಂಗ ದಾನದ ಮೂಲಕ 8 ಜೀವಗಳನ್ನು ಉಳಿಸಬಹುದು. ಹೃದಯ, ಮೂತ್ರಪಿಂಡಗಳು, ಪಿತ್ತ ಜನಾಂಗ ಆ್ಯಂಡ್ ಮೇದೋಜಿಕರ ಗ್ರಂಥಿ, ಸಣ್ಣ ಕರಡು ಮತ್ತು ಶ್ವಾಸಕೋಶಗಳನ್ನು ದಾನ ಮಾಡಬಹುದು. ಅಂಗಾಂಶದ ಮೂಲಕ 50ಕ್ಕೂ ಹೆಚ್ಚು ಮಂದಿಗೆ ನೆರವಾಗಬಹುದು. ಓಕೆ, ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಜನಕ್ಕೆ ಸ್ವಲ್ಪ ಮುತುವರ್ಜಿ ವಹಿಸಿದರೆ ಉಪಯೋಗ ಆಗ್ಬೋದು. ಈವನ್ ಅವ್ರಿಗೇನಾದರೂ ಹಂಗೆ ಸಮಸ್ಯೆ ಇದೆ ಅಂದರೆ. ಓಕೆ, ಸೊ ಇಟ್ಸ್ ಇಂಪಾರ್ಟೆಂಟ್. ಈ ಅವೇರ್ನೆಸ್ಗೋಸ್ಕರ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಇಷ್ಟು ಜನ ವೇಟ್ ಮಾಡ್ತಿದ್ದಾರೆ ಅಂಗಾಂಗ ದಾನಕ್ಕಾಗಿ ಕರ್ನಾಟಕದಲ್ಲಿ. ಓಕೆ, ನೆಕ್ಸ್ಟ್, ಅನುಕಂಪ ಆಧಾರದ ಮೇಲೆ ನೇಮಕಾತಿ ಪ್ರಕ್ರಿಯೆ ವಿಳಂಬ ತಡೆಗೆ ಮಾರ್ಗ. ನೋಡಿ ಇವರೇನು ಹೇಳ್ತಿದ್ದಾರೆ ಅಂದರೆ 30 ದಿನದ ಒಳಗಾಗಿ ಅನುಕಂಪದ ಆಧಾರದ ಮೇಲೆ, ಈಗ ಯಾರೋ ಸರ್ಕಾರಿ ಹುದ್ದೆ ಒಳಗಿದ್ದು ಅವ್ರ ಡೆತ್ ಆಗಿತ್ತು ಅಂದರೆ, ಅವ್ರೇನಾದ್ರು ತೀರಿ ಹೋಗಿದ್ರು ಅಂದರೆ ಅವ್ರ ಮಕ್ಕಳಿಗೆ, ಅವರ ರಿಮೈನಿಂಗ್ ಇದ್ದವ್ರಿಗೆ ಜಾಬ್ ಕೊಡಲಿಕ್ಕೆ 30 ದಿನಗಳೊಳಗೆ ಕೊಡಬೇಕು. ಅದಕ್ಕಿಂತ ಜಾಸ್ತಿ ಟೈಮ್ ತೊಗೋಬಾರ್ದು ಅಂತ ಆ್ಯಕ್ಚುಲಿ ಹಿಂಗೆ ಹೇಳ್ತಾರೆ, ಬಟ್ ಹೀಗೆ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್, ಕೌನ್ಸಿಲಿಂಗ್ ಮೂಲಕ 1,300 ನೌಕರರ ವರ್ಗಾವಣೆ. ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸರ್ಜರಿ ಮಾಡ್ತಿದ್ದಾರೆ. ಆ್ಯಂಡ್ ಓನ್ಲಿ ಗಾಡ್ ನೋಸ್ ಯಾರ್ಯಾರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಕೇಳಿದ್ದಾರೆ, ಏನೇನೆಲ್ಲ ಆಗ್ತಿದೆ ಅಂತ. ನೆಕ್ಸ್ಟ್ ನೋಡ್ರಿ, ಇದು ಎದಕ್ಕೆ ಹೇಳ್ತಿದ್ದೀನಿ ಅಂದರೆ, ನಾನು ನಿಮಗೆ ಮೊನ್ನೆ 5 ಹುಲಿಗಳ ಸಾವು, ಈಗ ಮತ್ತೆ ಈ ಚಿರತೆಯನ್ನು ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಯಮ್ಮದೊಡ್ಡಿ ಬಳಿಯಲ್ಲಿ ಒಂದು ಚಿರತೆಯನ್ನು ಹೊಡೆದಿದ್ದಾರೆ. ಆ ಚಿರತೆ ಜನರಿರುವಂಥ ಪ್ಲೇಸ್ನೊಳಗೆ ಬಂದು ಅಟ್ಯಾಕ್ ಮಾಡಿದ್ದಕ್ಕೆ ಅಲ್ಲಿನ ಜನ ಅದನ್ನು ಕಲ್ಲಿಂದ ಹೊಡೆದು ಸಾಯಿಸಿದ್ದಾರೆ ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ. ಓಕೆ, ಅದರ ಡೆಡ್ ಬಾಡಿ ಸಿಕ್ಕಿದೆ. ಈಗ ಒಂದೇ ಚಿರತೆನ ಹೊಡೆದಿದ್ದಾರೋ ಅಥವಾ ಬೇರೆ ಬೇರೆ ಚಿರತೆಗಳನ್ನ ಹೊಡೆದಿದ್ದಾರೋ, ಸಾಮಾಜಿಕ ಜಾಲತಾಣದಲ್ಲಿ ಇದರ ಪಿಕ್ಚರ್ಗಳು ಹರಿದಾಡ್ತಿದ್ದಾವೆ. ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿದ್ದೇನು, ಮ್ಯಾನ್ ಎನಿಮಲ್ ಕಾನ್ಫ್ಲಿಕ್ಟ್, ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಓಕೆ, ಇದನ್ನು ಕೂಡ ನೀವು ನೆನಪಿಟ್ಕೊಳ್ರಿ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, 7 ಆರೋಪಿಗಳ ಖುಲಾಸೆ. ಓಕೆ, ಮೇಲೆಗಾಂವ್ ಈ ಪ್ರಕರಣ ಇದು ನಮ್ಗೆ ಅವಶ್ಯಕತೆ ಇಲ್ಲ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇಲ್ಲ, ಯು ಕ್ಯಾನ್ ಲೀವ್ ಇಟ್. ಭಾರತದ್ದು ಸತ್ತ ಆರ್ಥಿಕತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾನೆ. ಯಾಕೆ ಹೇಳಿದ್ದಾನೆ ನಿಮಗೆಲ್ಲ ಗೊತ್ತೇ ಇದೆ. ಯಾರು ರೆಗ್ಯುಲರ್ ಆಗಿ ಈ ಡಿಸ್ಕಷನ್ನ ನೋಡ್ತಾ ಇದ್ದೀರಿ, ನ್ಯೂಸ್ ಪೇಪರ್ ಆರ್ಟಿಕಲ್ನ ನೋಡ್ತಾ ಇದ್ದೀರಿ, ಡೊನಾಲ್ಡ್ ಟ್ರಂಪ್ ಮೊದಲೇ ಹೇಳಿದ್ದಾನೆ ರಷ್ಯಾ ಜೊತೆಗೆ ಭಾರತ ಯಾವುದೇ ರೀತಿಯಾದಂಥ ಸಂಬಂಧ ಇಟ್ಕೋಬಾರ್ದು. ರಷ್ಯಾದಿಂದ ವೆಪನ್ಸ್ ಆಗಲಿ, ಆಯಿಲ್ ಆಗಲಿ, ಏನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೋತಿದ್ದಾರೆ ಅವುಗಳನ್ನೆಲ್ಲ ಸ್ಟಾಪ್ ಮಾಡಬೇಕು. ಯಾಕಂದರೆ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಎಷ್ಟೇ ಹೇಳಿದರೂ ರಷ್ಯಾ ಯುದ್ಧ ನಿಲ್ಲಿಸ್ತಾ ಇಲ್ಲ. ಆದ್ದರಿಂದ ಭಾರತ ಕೂಡ ಈ ಒಂದು ಕ್ರಮವನ್ನು ಕೈಗೊಳ್ಳಲೇಬೇಕು ಅಂತ ಡೊನಾಲ್ಡ್ ಟ್ರಂಪ್ ಯಾವಾಗಿಂದ ಪ್ರೆಸಿಡೆಂಟ್ ಆಗಿದ್ದಾನೆ ಅವಾಗಿಂದ ಭಾರತಕ್ಕೆ ಹೇಳ್ತಿದ್ದಾರೆ. ಆದರೆ ಭಾರತ ಏನು ಮಾಡ್ತಾ ಇದೆ, ಭಾರತ ಅದಕ್ಕೆ ಬೇಕಾದಂಥ 40% ಆಯಿಲನ್ನು
ನಾವು ಎಲ್ಲಿಂದ ತರಿಸ್ಕೊತಾ ಇದ್ದೀವಿ, ಇವಾಗ ನಮಗೆ ರಷ್ಯಾನೇ ಕೊಡ್ತಾ ಇದೆ, ಚೀಪ್ ರೇಟಲ್ಲೂ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ನಾವು ರೂಪಾಯಿ ಒಳಗೂ ಪೇಮೆಂಟ್ ಮಾಡಲಿಕ್ಕೂ ಕೂಡ ಕೊಡ್ತಿದ್ದಾರೆ. ಓಕೆ, ಡೊನಾಲ್ಡ್ ಟ್ರಂಪ್ ಅಷ್ಟೇ, ಇದು ಬರೀ ಈ ಒಂದು ಸತ್ತ ಆರ್ಥಿಕತೆ ಅಂತ ಹೇಳೋದು ಅಷ್ಟೇ ಅಲ್ಲ, ಇನ್ನು ಮುಂದೆ ನಾನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀನಿ, ಪಾಕಿಸ್ತಾನದೊಳಗೆ ಆಯಿಲ್ ರಿಫೈನರಿಗಳನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಹಾಯ ಮಾಡ್ತೀನಿ, ಪಾಕಿಸ್ತಾನೂ ಕೂಡ ಮುಂದೆ ಹೋದಂಗೆ ಒಂದು ಬಿಗ್ಗೆಸ್ಟ್ ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರಿಯನ್ನಾಗಿ ಮಾಡ್ತೀನಿ ಸೊ ಅಂತ ಹೇಳಿ ಅಮೆರಿಕ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಭಾರತದ ಒಂದು ಸರಕುಗಳ ಮೇಲೆ 25% ಸುಂಕವನ್ನು ವಿಧಿಸ್ತೀನಿ. ಓಕೆ, ಸೊ ಅಂತ ಕೂಡ ಹೇಳಿದೆ. ಇಂಥ ಒಂದು ಎರಡು ಸತ್ತ ಆರ್ಥಿಕತೆ ಭಾರತ ಮತ್ತು ರಷ್ಯಾ. ನಾನು ಪಾಕಿಸ್ತಾನದಲ್ಲಿ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಮೆರಿಕ ಎಲ್ಲ ನೆರವು ನೀಡ್ತೀನಿ ಅಂತ ಕೂಡ ಹೇಳಿದೆ. ಇನ್ನು ಕೆಲವೊಬ್ರು ಹೇಳ್ತಿದ್ದಾರೆ, ಯಾವಾಗಿಂದ ಆಪರೇಷನ್ ಸಿಂಧೂರ್ ಸ್ಟಾಪ್ ಮಾಡಲಿಕ್ಕೆ ಡೊನಾಲ್ಡ್ ಟ್ರಂಪ್ ಬಗ್ಗೆ ನಮ್ಮ ಪಾರ್ಲಿಮೆಂಟ್ ಒಳಗೆ ಚರ್ಚೆ ನಡೆದಿದೆ, ಅವಾಗಿಂದ ಟ್ರಂಪ್ ಹಿಂಗೆ ಹೇಳ್ತಿದ್ದಾನೆ ಅಂತ. ಬಟ್ ಎನಿವೆ, ಡೊನಾಲ್ಡ್ ಟ್ರಂಪ್ ನಮ್ಮ ವಸ್ತುಗಳ ಮೇಲೆ, ಭಾರತದ ಮೇಲೆ ಇವತ್ತಿಂದ ಅತಿ ಹೆಚ್ಚು ಈ ಒಂದು ತೆರಿಗೆನ ಹಾಕಲಿಕ್ಕೆ ಮುಂದಾಗಿದ್ದಾರೆ. ಭಾರತದೊಂದಿಗೆ ಅತಿ ಕಡಿಮೆ ವ್ಯಾಪಾರ ಸಂಬಂಧ ಹೊಂದುತ್ತೇವೆ ಅಂತ ಕೂಡ ಹೇಳಿದ್ದಾರೆ. ಭಾರತದಲ್ಲೇ ಅಧಿಕ ಸುಂಕ ವಿಧಿಸುವ ದೇಶಗಳಲ್ಲಿ ಒಂದಾಗಿದೆ. ಭಾರತಕ್ಕೆ ಯಾಕೆ ನಾವು ಹೆಲ್ಪ್ ಮಾಡಬೇಕು ಅಂತ ಕೂಡ ಇದು ಹೇಳಿದ್ದಾರೆ. ಭಾರತ ಒಂದು ಸತ್ತ ಆರ್ಥಿಕತೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ 6 ಕಂಪನಿಗಳಿಗೆ ನಿರ್ಬಂಧವನ್ನು ಕೂಡ ಹೇರಿದ್ದಾರೆ. ಇರಾನ್ ಮೂಲದ ಕಂಪನಿಗಳ ಪೆಟ್ರೋಕೆಮಿಕಲ್ ಉತ್ಪನ್ನಗಳನ್ನು ಭಾರೀ ಪ್ರಮಾಣದಲ್ಲಿ ಖರೀದಿ ಮಾರಾಟ ಮಾಡುವುದಕ್ಕೆ ಭಾರತದ 6 ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ಹೇರಿದೆ. ಓಕೆ, ಸೊ ಹೀಗೆ ನಮಗೆ ರಷ್ಯಾ ಜೊತೆಗೆ ಸಂಬಂಧ ಇಟ್ಕೋಬೇಡ ಅಂತ ಹೇಳಿದರು. ನಾವು ರಷ್ಯಾದ ಜೊತೆಗೆ ಸಂಬಂಧ ಇಟ್ಟುಕೊಳ್ಳೋದ್ರಿಂದ ಡೊನಾಲ್ಡ್ ಟ್ರಂಪ್ಗೆ ಏನು ಪ್ರಾಬ್ಲಮ್ಮು ಅಂದರೆ, ನೋಡಿ, ಡೆಫಿನೆಟ್ಲಿ 2 ಪವರ್ಫುಲ್ ಆರ್ಥಿಕತೆಗಳು, ಒಂದು ಕಡೆಯಿಂದ ಅಮೆರಿಕ, ಇನ್ನೊಂದು ಕಡೆಯಿಂದ ರಷ್ಯಾ. ಈ 2 ಪವರ್ಫುಲ್ ಆರ್ಥಿಕತೆಗಳು ಒಂದಿಲ್ಲ ಒಂದು ಕಡೆಯಿಂದ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫೈಟ್ ಮಾಡ್ತಾನೆ ಬಂದಿದ್ದಾವೆ. ಈಗಲೂ ಕೂಡ ಆ ಫೈಟ್ ಮುಂದುವರೆದಿದೆ, ಅಷ್ಟೇ, ಮತ್ತೇನೂ ಇಲ್ಲ. ಓಕೆ, ಸೊ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಫೈನಲಿ ಇವತ್ತಿಂದ ನಮ್ಮ ಮೇಲೆ ಈ ಥರ ಒಂದು ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡಿದ್ದಾನೆ. ಅದು ಎಷ್ಟು? 25%. ದಟ್ ಇಸ್ ಹ್ಯೂಜ್ ಟ್ಯಾಕ್ಸ್. ಅದು ಸಾಮಾನ್ಯವಾದಂಥ ಟ್ಯಾಕ್ಸ್ ಅಲ್ಲ. ಆರ್ಥಿಕತೆಯ ಎಲ್ಲ ಒಂದು ವಿಧದಲ್ಲೂ ಕೂಡ ನಮ್ಮ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ ಗೈಸ್. ಓಕೆ, ನೆಕ್ಸ್ಟ್, 2ನೇ ಅಧಿಕೃತ ಭಾಷೆಯಾಗಿ ತುಳು. ನೋಡಿ, ತುಳುವನ್ನು ಕರ್ನಾಟಕ ರಾಜ್ಯದ 2ನೇ ಅಧಿಕೃತ ಭಾಷೆಯನ್ನಾಗಿ ಘೋಷಿಸುವುದಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ನಡೆಸಲು 5 ಮಂದಿ ಒಳಗೊಂಡ ಸಮಿತಿಯನ್ನು ರಚನೆ ಮಾಡಲಾಗಿದೆ. 2ನೇ ಭಾಷೆಯಾಗಿ ಘೋಷಿಸಲು ಅನುಸರಿಸಲಾಗುವ ಮಾನದಂಡಗಳ ಬಗ್ಗೆ ಅಧ್ಯಯನ ನಡೆಸಲೇಬೇಕು ಅಂತ ಕೂಡ ಹೇಳಿದೆ. ಆಂಧ್ರ ಪ್ರದೇಶ ಮತ್ತು ಕೇರಳ ತುಳು ಭಾಷೆಯನ್ನು ಕರ್ನಾಟಕ ರಾಜ್ಯದ 2ನೇ ಅಧಿಕೃತ ಭಾಷೆಯೆಂದು ಘೋಷಿಸಬೇಕು ಎಂಬ ಬೇಡಿಕೆಯನ್ನು ಕೂಡ ಇಟ್ಟಿದೆ. ಓಕೆ, ಲೆಟ್ ಸಿ, ತುಳು ಭಾಷೆನ 2ನೇ ಭಾಷೆ ಆಗಿ ಘೋಷಿಸ್ತಾರ, ಅದಕ್ಕೆ ಸಮಿತಿ ಕೂಡ ಅಪಾಯಿಂಟ್ ಮಾಡಿದ್ದಾರೆ. ಸೊ ಏನಾಗುತ್ತೆ ಮುಂದೆ ಅಂತ ಕಾದು ನೋಡೋಣ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಏನು ಅಂದರೆ, ನೋಡಿ, ಈ ಧರ್ಮಸ್ಥಳದೊಳಗೆ ಒಂದು ದೇಹ ಸಿಕ್ಕಿದೆ ಅಂತೆ, ಆ್ಯಂಡ್ ಅವ್ರ ಪ್ಯಾನ್ ಕಾರ್ಡ್ ಕೂಡ ಸಿಕ್ಕಿದೆ ಅಂತೆ. ಆ್ಯಂಡ್ ಪ್ಲೀಸ್ ಡೋಂಟ್ ವರಿ ಅಬೌಟ್ ಟೂ ಮಚ್ ಅಬೌಟ್ ದಿಸ್. ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಮಾಡುತ್ತೀರೋ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಗೆ ಮಹತ್ವ ಕೊಡಿ ಗೈಸ್. ನೆಕ್ಸ್ಟ್, ನೀಟ್ ಎಕ್ಸಾಮಲ್ಲಿ ತಮಿಳುನಾಡದೊಳಗೆ ಒಬ್ಬರು ತಾಯಿ ಮತ್ತು ಮಗಳು ಇಬ್ಬರೂ ಸೇರಿ ನೀಟ್ ಎಕ್ಸಾಮ್ ಪಾಸ್ ಆಗಿದ್ದಾರೆ. 49ನೇ ವಯಸ್ಸಿನೊಳಗೆ ತಾಯಿ ಮತ್ತು ಅವರ ಮಗಳು ಇಬ್ಬರೂ ಕೂಡ ನೀಟ್ ಎಕ್ಸಾಮ್ ಒಳಗೆ ಉತ್ತೀರ್ಣರಾಗಿದ್ದಾರೆ. ಅಂದರೆ ಇದರಿಂದ ನೀವೇನು ಕಲಿಬೇಕು? ನನಗೆ ವಯಸ್ಸಾಯಿತು, ನನ್ನ ಕಡೆ ಯಾವುದೂ ಆಗೋದಿಲ್ಲ, ಇದು ಆಗೋದಿಲ್ಲ ಅಂತ ಯಾರ್ಯಾರು ಅನ್ಕೋತ ಕೂತಿರ್ತಾರೋ ಅವರೆಲ್ಲರೂ ತಿಳ್ಕೊಳ್ಳೇಬೇಕಾದಂಥ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ. ಓಕೆ, ಮಗಳು ಪುಸ್ತಕ ಓದುವುದನ್ನು ನೋಡಿ ಮಗಳಿಂದ ಇನ್ಸ್ಪೈರ್ ಆಗಿ ನಾನು ಯಾಕೆ MBBS ಮಾಡಬಾರ್ದು, ನಾನು ಯಾಕೆ ಡಾಕ್ಟರ್ ಆಗಬಾರ್ದು ಅಂಥೇಳಿ ಅವ್ರ ಮದರ್ ಕೂಡ ಓದಿ ನೀಟ್ ಎಕ್ಸಾಮ್ನ ಪಾಸ್ ಮಾಡಿದ್ದಾರೆ. ಹಾಗಂತ ಅವ್ರ ಮದರ್ ಮೊದಲು ಓದಿಲ್ಲ ಅಂತಲ್ಲ, ಅವ್ರಿಗೆ 30 ವರ್ಷದಿಂದ MBBS ಮಾಡುವಂಥ ಆಸೆ ಇತ್ತಂತೆ. ಓಕೆ, ಅವರು ಆವಾಗ ಹಲವಾರು ಕಾರಣಗಳಿಂದಾಗಿ, ಕಷ್ಟಗಳಿಂದಾಗಿ ಅವತ್ತು ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲಂತ. ಅದರ ಬದಲಿಗೆ ಫಿಸಿಯೋಥೆರಪಿ ಅಧ್ಯಯನ ಮಾಡಿದ್ರಂತೆ. ಇವತ್ತು ಒಂದು ಸಣ್ಣ ಹಾಸ್ಪಿಟಲ್ ಒಳಗೆ ಕೆಲಸ ಮಾಡ್ತಿದ್ರು. ಆದರೆ ಇವತ್ತು 49ನೇ ವಯಸ್ಸಿನೊಳಗೆ ಮತ್ತೆ ಅವರಿಗೆ MBBS
ಮಾಡಲಿಕ್ಕೆ ಅವಕಾಶ ದೊರೆತಿದೆ ಅಂತ ಆರ್ಟಿಕಲಲ್ಲಿ ಬಂದಿದೆ ಗೈಸ್. ಈಗ ಅವ್ವ ಮಗಳು ಇಬ್ಬರು ಕೂಡ MBBS ಕಾಲೇಜ್ಗೆ ಸೇರ್ಕೋತಾರಂತೆ. ಅದಕ್ಕೆ ಬಹಳ ಖುಷಿಯಾಗಿದೆ ಅಂತೆ. ಇಲ್ಲಿ ನಾನು ನಿಮಗೆ ಹೇಳಬೇಕಾಗಿದ್ದಿಷ್ಟೇ, ನನ್ನ ಕಡೆಯಿಂದ ಏನೂ ಆಗೋದಿಲ್ಲ, ನಾನು ವಯಸ್ಸಾಯಿತು, ಅದು ಆಯಿತು, ಇದು ಆಯಿತು, ಕೈಲೇ ಆಗ್ಲಾರವರು, ಕೊಟ್ಟ ಕುದುರೆಯನ್ನು ಏರದವರು ವೀರರು ಅಲ್ಲ, ಸೂರರು ಅಲ್ಲ. ಸೊ ಅನ್ನುವಂಗೆ ಸುಮ್ಮನೆ ಕುಂಡ್ರಂಗಿಲ್ಲ. ನೀವು ಕೆಲಸ ಮಾಡೋಕ್ಕೆ ರೆಡಿ ಇದ್ದರೆ ನಿಮಗೆ ಸಾವಿರಾರು ಅವಕಾಶಗಳು ಸಿಗ್ತವೆ. ಓಕೆ, 49ನೇ ವಯಸ್ಸಿನೊಳಗೆ ಒಂದು ಕಡೆ ಕೂತು ಪ್ರಾಪರಾಗಿ ಎಫರ್ಟ್ ಮಾಡಿ MBBS ನೀಟ್ ಅಂತ ಎಕ್ಸಾಮ್ 4-5 ಸಾರ್ತಿ ಹುಡುಗರು ಗ್ಯಾಪ್ ತೊಗೊಂಡು PUC ಮುಗಿಸಿದ ಮೇಲೆ ಓದಿದ್ರೂ ಪಾಸ್ ಆಗೋದಿಲ್ಲ ಅಂಥ ಒಂದು ಟಫ್ ಎಕ್ಸಾಮ್ ಇರ್ತದೆ. ಅದನ್ನು ಯಾರೋ ಒಬ್ಬರು ಓದೋದು ಬಿಟ್ಟು 8 ವರ್ಷ ಆದಮೇಲೆ ಮತ್ತೆ ಏನೋ ಪ್ರೇರಣೆ ಪಡೆದು ಮಾಡ್ತಾರೆ ಅಂದರೆ 30 ವರ್ಷಗಳ ಕನಸು ಇಂದು ನನಸು ಅಂತ ಹೇಳ್ತಿದ್ದಾರೆ. ನಿಮಗೂ ಕನಸಿದವ, ಅದನ್ನು ನನಸು ಮಾಡ್ಕೊಳ್ಳೋಕ್ಕೆ ನೀವೇ ಎಫರ್ಟ್ ಹಾಕಬೇಕು. ಓಕೆ, ಅವ್ರ ಮಗಳು MBBS ಮಾಡಿರ್ಬೋದು, ಅವ್ರ ಮಗಳು ಡಾಕ್ಟರ್ ಆಗಿರ್ಬೋದು, ಆದರೆ ತಾಯಿ ಡಾಕ್ಟರ್ ಆಗೋಕ್ಕೆ ಆಗ್ತಿರಲಿಲ್ಲ. ಆದರೆ ಅವ್ರ ಕನಸನ್ನು ಅವರೇ ನನಸು ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಅದಕ್ಕೆ ಅವರಿಗೆ ಎಲ್ಲರ ಬೆಂಬಲ ಕೂಡ ಇತ್ತಂತೆ, ಅದನ್ನ ಹೇಳ್ತಿದ್ದಾರೆ. ಇದನ್ನು ಯಾಕೆ ಓದ್ಬೇಕು ಸರ್ ನಾವು ಅಂದರೆ ಇನ್ಸ್ಪಿರೇಷನ್ಗೆ. ನಾವು ಎಲ್ಲ ಇದ್ರ ಸಂಬಂಧ ಓದ್ರಿ ಬರೀರಿ ಎಲ್ಲ ನೀವು ಇದನ್ನು ಮಾಡ್ರಿ ಅಂತ ಕೂತಾಗೂ ಕೂಡ ಬರೀ ಅದಾಯ್ತು ಇದಾಯಿತು ಆಲಸ್ಯ. ಓಕೆ, ಬರೀ ಆ ಕಾರಣ ಈ ಕಾರಣ ಹೇಳಿ ಹೆಂಗೆ ಎಸ್ಕೇಪ್ ಆಗ್ತಿರ್ತೀವಿ ನೋಡಿ. ನಾವು ಯಾವತ್ತೂ ಕಂಫರ್ಟ್ ಝೋನ್ ಆರಾಮಾಗಿರೋನು ಅಂತ ಅನಿಸ್ತಿರುತ್ತೆ. ಆ್ಯಂಡ್ ಎಲ್ಲಿವರೆಗೂ ನಾವು ಕಂಫರ್ಟ್ ಝೋನಿಂದ ಹೊರಗೆ ಬರೋದಿಲ್ಲ ಅಲ್ಲಿವರೆಗೂ ನೀವು ಅಂದ್ಕೊಂಡಿದ್ದನ್ನು ಲೈಫ್ ಒಳಗೆ ಎಂದೂ ಮಾಡೋಕ್ಕಾಗೋದಿಲ್ಲ. ಇನ್ನೊಬ್ರು ಹೇಳ್ದಂಗೆ ನಿಮ್ಮ ಜೀವನ ಯಾವತ್ತೂ ರೂಪುಗೊಳ್ತಿರುತ್ತೆ. ಓಕೆ, ನಿಮಗೂ ಬೇಕಾ? ಫೈಟ್ ಮಾಡಿರಿ. ಹೀಗೆ ಎಷ್ಟೇ ವಯಸ್ಸಾಗಲಿ ಏನೇ ಆಗಲಿ, ಸೊ ಫೈಟ್ ಮಾಡಿದರೆ ನಿಮಗೂ ಕೂಡ ಸಿಗುತ್ತೆ. ನೆಕ್ಸ್ಟ್, ರೋಹಿಂಗ್ಯಾಗಳು ಅಕ್ರಮ ನುಸುಳುಕೋರರೆ ಅನ್ನುವಂಥ ಇದು ಬಂದಿದೆ. ಎಲ್ಲಿ ಇವರು ನೋಡಿ, ರೋಹಿಂಗ್ಯಾಗಳು ಮೊದಲು ಬಾಂಗ್ಲಾದೇಶದವರು, ಈಗ ಮೈನ್ಮಾರ್ದೊಳಗೆ ಬಂದಿದ್ದರು. ಲಾಸ್ಟ್ ಇಯರ್ ಒಂದು ಇನ್ಸಿಡೆಂಟ್ ಆಗಿದೆ. ಈ ರೋಹಿಂಗ್ಯಾಗಳು ಮೈನ್ಮಾರ್ದೊಳಗಿರುವಂಥ ಮಿಲಿಟ್ರಿ ಪಡೆಯ ಮೇಲೆ ಒಂದು ಅಟ್ಯಾಕ್ ಮಾಡ್ತಾರೆ. ಅದು ಆದಮೇಲೆ ಮೈನ್ಮಾರ್ದವರು ನಮ್ಮ ದೇಶಕ್ಕೆ ಮೈಗ್ರೆಂಟ್ ಆಗಿ ಬಂದು ನಮ್ಮ ಮಿಲಿಟ್ರಿ ಮೇಲೆ ಅಟ್ಯಾಕ್ ಮಾಡ್ತೀರಾ ಅಂಥೇಳಿ ಇವರನ್ನು ಹೊಡೆದು ಮೈನ್ಮಾರ್ದಿಂದ ಹೊರಗಟ್ತಿದ್ದಾರೆ. ಇವರು ಭಾರತ ಮತ್ತು ಇತರೆ ದೇಶಗಳಲ್ಲಿ ಬಂದು ಸೆಟಲ್ ಆಗ್ತಿದ್ದಾರೆ. ಈ ರೋಹಿಂಗ್ಯಾ ಕಮ್ಯುನಿಟಿ ಮೈನ್ಮಾರ್ದಿಂದ ಬರ್ತಾ ಇರೋದು. ಓಕೆ, ಸೊ ಇದು ಆಲ್ರೆಡಿ ಕೆಲವೊಂದು ಎಕ್ಸಾಮ್ ಒಳಗೆ ಕ್ವಶನ್ ಕೇಳಿದ್ದಾರೆ, ಮತ್ತೆ ನ್ಯೂಸ್ ಒಳಗಿರೋದ್ರಿಂದ ಮತ್ತೆ ನಿಮಗೆ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್, ಕಿಸಾನ್ ಸಂಪದಕ್ಕೆ 1920 ಕೋಟಿ ರೂಪಾಯಿ ಹೆಚ್ಚುವರಿ ಮೊತ್ತ ವ್ಯಯಿಸಲು ಕೇಂದ್ರ ಸಂಪುಟ ಅಸ್ತು. ವೆರಿ ಇಂಪಾರ್ಟೆಂಟ್. ಆಹಾರ ಸಂರಕ್ಷಣಾ ವಲಯವನ್ನು ನೋಡಿ, ಭಾರತದೊಳಗೆ ಆಹಾರ ಬೆಳೀತಾರೆ, ಆದರೆ ಅವುಗಳನ್ನ ಸಂಗ್ರಹಣೆ ಮಾಡಲಿಕ್ಕೆ ಈ ವೇರ್ ಹೌಸ್ ಫೆಸಿಲಿಟಿ ಇಲ್ಲ ಗೈಸ್. ಓಕೆ, ಸೊ ಇದನ್ನು ಉತ್ತೇಜಿಸಲಿಕ್ಕೆ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಅಂತ ಪ್ರಾರಂಭ ಮಾಡಿದ್ದಾರೆ. ಯಾವ ವರ್ಷ? 2017ರೊಳಗೆ ಇದನ್ನು ಪ್ರಾರಂಭ ಮಾಡಿದರೆ 2025-26ರ ಆರ್ಥಿಕ ವರ್ಷದ ಅಂತ್ಯದವರೆಗೆ ಇದನ್ನು ವಿಸ್ತರಿಸಲಾಗಿದೆ. ಆಹಾರ ಪರೀಕ್ಷೆ ಪ್ರಯೋಗಾಲಯಗಳ ಸ್ಥಾಪನೆಯಿಂದ ಆಹಾರ ಮಾದರಿ ಪರೀಕ್ಷೆ ಆಮೇಲೆ ಸುಲಲಿತವಾಗಲಿದೆ. ಮೀನ್ಸ್ ಯಾವಾಗ ಕೆಡ್ತವೆ ಆಹಾರ, ಕೆಡದೇ ಇರುವಾಗ ಹೆಂಗೆ ಪ್ರೊಟೆಕ್ಟ್ ಮಾಡ್ಬೋದು. ಓಕೆ, 50ಕ್ಕೂ ಹೆಚ್ಚು ಬಹು ಉತ್ಪನ್ನ ಆಹಾರ ಉತ್ತೇಜನವನ್ನು ಇದರ ಅಂಡರ್ ಮಾಡ್ತಾ ಇದೆ. 100ಕ್ಕೂ ಆಹಾರ ಪರೀಕ್ಷಾ ಪ್ರಯೋಗಾಲಯಗಳನ್ನು ಇವತ್ತು ಪ್ರಾರಂಭ ಮಾಡ್ತಿದ್ದಾರೆ ದೇಶಾದ್ಯಂತ. ದಿಸ್ ಇಸ್ ಅ ಗುಡ್ ಇನಿಷಿಯೇಟಿವ್. ಯಾಕೆ ಇಷ್ಟು ದುಡ್ಡು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ 1920 ಕೋಟಿ ಹೆಚ್ಚುವರಿ ಮೊತ್ತವನ್ನು ಇದರೊಳಗೆ ಸೇರಿಸಲಾಗಿದೆ. ಟೋಟಲ್ 6,520 ಕೋಟಿ ಖರ್ಚು ಮಾಡಿ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಿದ್ದಾರೆ. ಅರ್ಥ ಆಯ್ತಾ? ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ 2017ರೊಳಗೆ ಪ್ರಾರಂಭ ಮಾಡಿದೆ. ಕೃಷಿ ಬೆಳೆಗಳನ್ನು ಸಂಸ್ಕರಣೆ ಮಾಡೋದು, ಬೆಳೆದಂಥ ಬೆಳೆಯನ್ನು ಸಂಸ್ಕರಣೆ ಮಾಡುವಂಥ ಉದ್ದೇಶಕ್ಕೆ ಈ ಯೋಜನೆಯನ್ನು ಮಾಡಲಾಗಿದೆ. ಅರ್ಥ ಆಯ್ತಾ? ಓಕೆ, ವೆರಿ ಇಂಪಾರ್ಟೆಂಟ್. ಒಂದು ಕಡೆ ನೋಟ್ ಮಾಡ್ಕೊಳ್ರಿ ಏನಾದರೂ ಉದ್ದೇಶ ಅಂತ ಹೇಳ್ಬಿಟ್ಟು. ಓಕೆ, ಮತ ಕಳ್ಳತನ. ಓಕೆ, ಇದ್ರ ಬಗ್ಗೆ ಆರ್ಟಿಕಲ್ ಬಂದಿದೆ, ಆವಾಗ ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಸಾರಿಗೆ ನೌಕರರಿಗೆ ನೈತಿಕ ಬೆಂಬಲನ ಕೊಡ್ತೀನಿ ಅಂತ ಅಪೋಸಿಷನ್ ಪಾರ್ಟಿಗಳು ಹೇಳ್ತಿದ್ದಾವೆ. ಆ್ಯಂಡ್ ಸಾರಿಗೆ ನೌಕರರ ಒಂದು ಸ್ಯಾಲ್ರಿ ಕೊಡ್ತಾ ಇಲ್ಲ ನೀಚ ಸರ್ಕಾರ, ಆದರೆ ಜನರಿಗೆ ಫ್ರೀಯಾಗಿ ಅಡ್ಡಾಡಕ್ಕೆ ಕೊಡ್ತಾ ಇದೆ. ಓಕೆ, ಅವರು ಕೂಡ ದುಡಿತಿದ್ದಾರೆ, ಅವರಿಗೆ ಕೊಡ್ತಾ ಇಲ್ಲ. ನೆಕ್ಸ್ಟ್, ರೈಲ್ ಒನ್ ಮೊಬೈಲ್ ಅಪ್ಲಿಕೇಶನ್ ಆರಂಭ. ನಾನು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡಿದ್ದೆ. ರೈಲ್ ಒನ್ ಮೊಬೈಲ್ ಅಪ್ಲಿಕೇಶನ್ ಇಂಪಾರ್ಟೆಂಟು ಗೈಸ್.
ರೈಲು ಪ್ರಮಾಣವನ್ನು ಪ್ರಯಾಣಿಕರ ಸ್ನೇಹಿಯನ್ನಾಗಿಸಲಿಕ್ಕೆ, ಟಿಕೆಟ್ ಬುಕ್ ಮಾಡಲಿಕ್ಕೆ, ರೈಲು ಸೇವೆಯನ್ನು ತಿಳಿಲಿಕ್ಕೆ, ಆ್ಯಂಡ್ ಆಲ್ ಇನ್ ಒನ್ ನೀವು ಅಲ್ಲಿ ಫುಡ್ ಆರ್ಡರ್ ಮಾಡಲಿಕ್ಕೆ, ರೈಲ್ವೆ ಒಳಗೆ ಏನೇನು ಸೇವೆಗಳು ಬೇಕು ಎಲ್ಲ ಸೇವೆಗಳು ಅವೈಲೇಬಲ್ ಇರುವಂಥ ಒಂದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಯಾವುದಾದ್ರೂ ಇತ್ತಂದರೆ ರೈಲ್ ಒನ್ ಮೊಬೈಲ್ ಅಪ್ಲಿಕೇಶನ್, ಓಕೆ, ಆ್ಯಪ್ ಆಗಿದೆ. ಸೊ ನೀವು ಕೂಡ ಅದನ್ನು ಉಪಯೋಗ ಮಾಡ್ಕೋಬೋದು. ಅದು ಪ್ರಾರಂಭ ಆಗಿದೆ. ನೋಡಿ, ಇಲ್ಲಿ ಕುವೆಂಪು ಅವರ ಒಂದು ಮಾತನ್ನು ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಇಟ್ಸ್ ಎ ಇನ್ಸ್ಪೈರಿಂಗ್ ಗೈಸ್. ನಿಲ್ಲುವುದೇ ಸಾವು, ಚಲಿಸುವುದೇ ಬಾಳು, ಚಲಿಸುವುದೇ ಜೀವನ, ಯಾವತ್ತೂ ನಿಲ್ಲಬಾರ್ದು. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆನಪಿಟ್ಕೊಳ್ರಿ ಗೈಸ್, ಏನೇ ಕಷ್ಟ ಬರಲಿ, ಏನೇ ಆಗಲಿ, ಯಾವತ್ತೂ ನಾನು ಮುಗೀತು, ಇಲ್ಲಿಗೆ ಸಾಕು ಅನ್ನುವಂಥ ಮನೋಭಾವನೆ ಇರಬಾರ್ದು. ಇನ್ನಷ್ಟು ಮತ್ತಷ್ಟು ಎಫರ್ಟ್ ಮಾಡೋಣ ಅನ್ನುವಂಥ ಮನೋಭಾವನೆ ಇರಬೇಕು. ಓಕೆ, ಇನ್ಸ್ಪಿರೇಷನಲ್ ಥಾಟ್. ನೆಕ್ಸ್ಟ್, ಅಮೇರಿಕಾದಿಂದ ಸುಂಕದ ರಾಜಕೀಯ ನಿಭಾಯಿಸಬೇಕಿದೆ ಕಠಿಣ ಪರಿಸ್ಥಿತಿ. ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಅವರು 25% ಹೆಚ್ಚಿಗೆ ತೆರಿಗೆ ಹಾಕೋದ್ರಿಂದ ಭಾರತಕ್ಕೆ ಡೆಫಿನೆಟ್ಲಿ ಈಗ ಕಷ್ಟದ ಸಮಯ ಶುರುವಾಗಿದೆ. ಯಾಕಂದರೆ ನಾವು ಅಮೇರಿಕಾದ ಮೇಲೆ ಬಹಳಷ್ಟು ವಸ್ತುಗಳನ್ನು ತರಿಸ್ಕೋತೀವಿ, ನಮ್ಮ ದೇಶದಿಂದ ಕಳಿಸ್ತೀವಿ. ಎರಡಕ್ಕೂ ಹೆಚ್ಚಿಗೆ ಸುಂಕವನ್ನು ಹಾಕ್ತಾನೆ ಅಂದರೆ ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶಕ್ಕೆ ಇದು ಒಪ್ಪುವಂಥ ವಿಷಯವಲ್ಲ, ಕಷ್ಟದ ಒಂದು ವಿಷಯವಾಗಿದೆ. ಭಾರತದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಅಮೇರಿಕಾವು 25% ಸುಂಕವನ್ನು ವಿಧಿಸಲಿದೆ. ಆದರೆ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊನೆಯ ಕ್ಷಣದಲ್ಲಿ ಏನಾದರೂ ಬದಲಾವಣೆ ತರ್ಬೋದು ಅಂತ ನಾವು ಇಷ್ಟು ದಿನ ವೇಟ್ ಮಾಡಿದ್ವಿ. ಫೈನಲಿ ಅಮೇರಿಕ ಅಧ್ಯಕ್ಷ ಭಾರತಕ್ಕೆ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಭಾರತದ ಮೇಲೆ ದಂಡವನ್ನು ಹೇರುವುದಾಗಿ ಕೂಡ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಡೊನಾಲ್ಡ್ ಟ್ರಂಪ್ ಮೊದಲೇ ವಿಚಿತ್ರ ಮನುಷ್ಯ ಇದ್ದಾನೆ, ಭಾರತೀಯರನ್ನ ವಾಪಸ್ ಭಾರತಕ್ಕೆ ಕಳಿಸ್ತೀವಿ ಅಂತ ಕೂಡ ಅನೌನ್ಸ್ ಮಾಡ್ಬೋದು. ಓಕೆ, ಹಾಗೇನಾದರೂ ಮಾಡಿದರೆ ಇಟ್ಸ್ ವೆರಿ ಡೇಂಜರಸ್. ನೋಡಿ, ಲಾಸ್ಟ್ ಟೈಮ್ 2019 ಡೊನಾಲ್ಡ್ ಟ್ರಂಪ್ನ ಭಾರತಕ್ಕೆ ಕರೆಸಿ ನನ್ನ ಬೆಸ್ಟ್ ಫ್ರೆಂಡು ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ, ನನಗೆ ಅವ್ರು ಫೇವರ್ ಮಾಡ್ತಾರೆ, ಅವ್ರಿಗೆ ನಾವು ಮಾಡ್ತೀವಿ ಅಂತ ಇವರೆಲ್ಲ ಹೇಳಿದರು. ಆದರೆ ಇವತ್ತು ನೋಡಿ, ಮೇಕ್ ಅಮೇರಿಕಾ ಗ್ರೇಟ್ ಅಂತ ಅವರು ಸ್ಲೋಗನ್ ಮಾಡಿದರೆ ಅಗೇನ್ ಆ ಘೋಷವನ್ನು ಮೇಕ್ ಇಂಡಿಯಾ ಗ್ರೇಟ್ ಅಂತ ಇಲ್ಲಿ ಪ್ರಾರಂಭ ಮಾಡಿ ನೋಡಿ ನಮ್ಗೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದು ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಮೋದಿ ಟ್ರಂಪ್ ಒಂದು ದೊಡ್ಡ ಮೀಟಿಂಗ್ಗಳನ್ನೆಲ್ಲ ಮಾಡಿದ್ದು, ಆಮೇಲೆ ವಾಣಿಜ್ಯ ಒಂದು ಒಪ್ಪಂದಗಳನ್ನು ಮಾಡ್ಕೊಂಡಿವಿ ಅಂತ ಹೇಳ್ತಾ ಇದ್ರು. ಆದರೆ ಒಂದೇ ಒಂದು ತಪ್ಪು ನಿರ್ಧಾರ ಅಥವಾ ಒಂದೇ ಒಂದು ಡಿಸಪಾಯಿಂಟಿಂದ ಯಾವ ಸಂಬಂಧಗಳು ಬೇಕಾದರೂ ಹೆಂಗೆ ಬೇಕಾದಂಗೂ ಹೊರಳಬಹುದು ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆಯಾಗಿದೆ. ಈ ಒಪ್ಪಂದಗಳನ್ನು ಭಾರತದ ಮಾರುಕಟ್ಟೆಯನ್ನು ಆಗಿಸಬೇಕು ಅಂತ ಅವ್ರ ಉದ್ದೇಶ ಇತ್ತು. ಆದರೆ ಎಲ್ಲ ಒಪ್ಪಂದಗಳನ್ನ ಕ್ಯಾನ್ಸಲು ಮಾಡ್ಬೋದು, ಇದು ಇರುವಂಥ ಒಪ್ಪಂದಗಳ ಮೇಲೆ ಹೆಚ್ಚಿಗೆ ತೆರಿಗೆಯನ್ನು ಹಾಕ್ಬೋದು. ಭಾರತವು ಈಗ ಎದುರಿಸಬೇಕಾದ ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಿದೆ ಹಾಗೂ ಕಠಿಣ ಸವಾಲುಗಳನ್ನು ಜಾಣ್ಮೆಯಿಂದ ನಿಭಾಯಿಸಬೇಕಿದೆ. ಗಂಭೀರ ಸ್ವರೂಪದ ಪರಿಣಾಮಗಳನ್ನು ಉಂಟು ಮಾಡುವ ಯಾವುದೇ ಕೆಲಸವನ್ನು ಭಾರತ ಮಾಡುವುದಿಲ್ಲ ಎಂಬ ಸಂದೇಶ ರವಾನಿಸಬೇಕಿದೆ. ಮತ್ತೆ ವಿದೇಶಗಳಿಗೆ ಭೇಟಿ ನೀಡುವುದು ಹಾಗೂ ಕ್ಯಾಮ್ರಾ ಮುಂದೆ ನಿಲ್ಲುವುದು ರಾಜತಾಂತ್ರಿಕ ಮಟ್ಟದಲ್ಲಿ ನಡೆಯುವ ಕಠಿಣ ಪರಿಶ್ರಮ ಕೆಲಸಗಳ ಪರ್ಯಾಯ ಅಲ್ಲ ಎನ್ನುವ ಪಾಠವನ್ನು ಭಾರತದ ಈಗಿನ ಪ್ರಧಾನಿ ಮತ್ತು ಸರ್ಕಾರ ಕಲಿಯಬೇಕಿದೆ ಅಂತ ಇವ್ರು ಹೇಳ್ತಿದ್ದಾರೆ. ಬರೀ ಫೋಟೋ ತಕ್ಕೊಂಡು ನಾವಿಬ್ಬರು ದೋಸ್ತರು ಅಂದರೆ ಆಗೋದಿಲ್ಲ, ಒಳಗಿನ ಸಂಬಂಧನೇ ಬೇರೆ ಇರ್ತವೆ. ಓಕೆ, ಒಳಗಿನ ಕಷ್ಟನೇ ಬೇರೆ ಇರ್ತವೆ. ಈಗ ನೋಡಿ, ಭಾರತಕ್ಕೆ ಇದರಿಂದ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಗೈಸ್. ಓಕೆ, ನಮ್ಮ GDP ಗ್ರೋತ್ ಮೇಲೆ ಹೊಡೆತ ಬೀಳುತ್ತೆ ಇವತ್ತು ಅಮೇರಿಕ ಈ ನಿರ್ಧಾರ ಇದರಿಂದ. ನೆಕ್ಸ್ಟ್, ಕಲಿಕೆ ಇಲ್ಲದ ಪರೀಕ್ಷೆ ನಿರರ್ಥಕ. ನೋಡಿ, ಪರೀಕ್ಷಾ ಕ್ರಮದ ಪುನರ್ವಿನ್ಯಾಸದಿಂದ ಶಿಕ್ಷಣದ ಗುಣಮಟ್ಟ ಸುಧಾರಿಸುವುದಿಲ್ಲ, ವಿದ್ಯಾರ್ಥಿಯ ಸಮಗ್ರ ವ್ಯಕ್ತಿತ್ವ ವಿಕಸನ ಆಗುವುದಿಲ್ಲ. ಅದು ಆದಮೇಲೆ ಶಿಕ್ಷಕರ ಶೈಕ್ಷಣಿಕ ಸ್ವಾತಂತ್ರ್ಯ, ಶಾಲೆಗಳ ನಿರ್ಧಾರಾತ್ಮಕ ಶಕ್ತಿ ಮತ್ತು ಅಗತ್ಯ ಮೂಲಸೌಕರ್ಯಗಳ ಪೂರೈಕೆ ಇವೆಲ್ಲವನ್ನು ಒಟ್ಟಿಗೆ ನೋಡಬೇಕಿದೆ. ಶಿಕ್ಷಣದ ಗುಣಮಟ್ಟ ಸುಧಾರಣೆ ಇದು ನಿಜವಾದ ಒಂದು ಹೆಜ್ಜೆ ಅಂತ ಕೂಡ ಇವರು ಹೇಳ್ತಾರೆ ಗೈಸ್. ಆ್ಯಂಡ್ ನೋಡಿ, ಈ ಒಂದು ಆರ್ಟಿಕಲಲ್ಲಿ ಕಳೆದ 5-6 ವರ್ಷಗಳಿಂದ ಕರ್ನಾಟಕದಲ್ಲಿ ಶಾಲಾ ಶಿಕ್ಷಣ ವರ್ಷದಿಂದ ವರ್ಷಕ್ಕೆ ಅಧೋಗತಿಗೆ ತಲುಪ್ತಾ ಇದೆ. ಓಕೆ, ಸೊ ಯಾವಾಗಿಂದ 2019ರಿಂದ 23ರಲ್ಲಿ ಯಾವಾಗ ಈ ಒಂದು ಕೋವಿಡ್ ಬಂದು ಹೋಯ್ತೋ ಅವಾಗಿಂದ 10 ಸಮಸ್ಯೆಗಳು ಎದುರಾಗಿ
ಕೋವಿಡ್ ಅವಧಿಯಿಂದ ಇದ್ದಾಗಿಂದ ಇಲ್ಲಿವರೆಗೂ ಶಿಕ್ಷಕರ ಗುಣಮಟ್ಟದೊಳಗೆ ಮತ್ತು ಶಿಕ್ಷಣ ಗುಣಮಟ್ಟದೊಳಗೆ ಅನೇಕ ಬದಲಾವಣೆಗಳು ಆಗಿದ್ದಾವೆ. ಆದರೆ ಇತ್ತೀಚೆಗೆ ಸರ್ಕಾರ ಏನು ಮಾಡಕ್ಕೆ ಹೊಂಟಿದೆ, 625 ಮಾರ್ಕ್ಸ್ ಇದ್ದಿದ್ದನ್ನು ತೆಗೆದು 600 ಮಾಡಕ್ಕೆ ಹೊಂಟಿದ್ದಾರೆ. ಆ್ಯಂಡ್ ಅನೇಕ ಬದಲಾವಣೆಯನ್ನು ಮಾಡ್ತಿದ್ದಾರೆ ಶಿಕ್ಷಣ ವ್ಯವಸ್ಥೆಯಲ್ಲಿ. ಶಿಕ್ಷಣ ಎಂಬುದು ಬರೀ ಸಾಕ್ಷರತೆ ಮತ್ತು ಅದು ಸಾಧಿಸಿದ ಪ್ರಗತಿಯನ್ನು ಅಳೆಯುವ ಒಂದಷ್ಟು ಪರೀಕ್ಷೆಯನ್ನು ನಡೆಸುವ ಪ್ರಕ್ರಿಯೆಯಲ್ಲ. ಅದರ ಬದಲಾಗಿ ಶಿಕ್ಷಣ ಹಲವಾರು ರೀತಿಯಲ್ಲಿ ಮನುಷ್ಯನ ಬದುಕುವುದನ್ನು ಕಲಿಸುವಂಥ ಒಂದು ಶಿಕ್ಷಣ ಆಗಬೇಕೆ ಹೊರತು ಅದನ್ನು ಬಿಟ್ಟು ಇವರು ಏನು ಮಾಡ್ತಿದ್ದಾರೆ, ಈ ಒಂದು ಶಿಕ್ಷಣದ ಬದಲಾವಣೆ 21ನೇ ಶತಮಾನಕ್ಕೆ ತಕ್ಕಂಥದ್ದು ಅಲ್ಲ. ಓಕೆ, ಇದೊಂದು ನಕಾರಾತ್ಮಕ ಬೆಳವಣಿಗೆ ಅಂತ ಆಲ್ರೆಡಿ ಯುನೆಸ್ಕೋ ಹೇಳಿದೆ. ನಮ್ಮ ಭವಿಷ್ಯವನ್ನು ಒಟ್ಟಾಗಿ ಮರುಕಲ್ಪಿಸಿಕೊಳ್ಳಲು ಶಿಕ್ಷಣಕ್ಕಾಗಿ ಹೊಸ ಸಾಮಾಜಿಕ ಒಪ್ಪಂದ ಎಂಬ ಪ್ರಕಟಣೆಯಲ್ಲಿ ವಿವರವಾಗಿ ಚರ್ಚಿಸಿದಂಥ ಯುನೆಸ್ಕೋ ಹೇಳಿದೆ, ಶಿಕ್ಷಣ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. 21ನೇ ಶತಮಾನಕ್ಕೆ ಬೇಕಾದಂಥ ಶಿಕ್ಷಣವನ್ನು ಇವತ್ತಿನ ಶಾಲೆಗಳಲ್ಲಿ ನೀಡ್ತಾ ಇಲ್ಲ. ಭವಿಷ್ಯದ ಶಿಕ್ಷಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಓಕೆ, ಸೊ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ನಡೆಸಲಾದ ಬಹುಪಾಲು ಅಧ್ಯಯನಗಳಲ್ಲಿ ಕಂಠಪಾಠ ಉತ್ತೇಜನ ಒತ್ತಡವೇ ಹೆಚ್ಚಿದೆ. ಕಲಿಕೆಯ ಸೃಜನಶೀಲತೆಯನ್ನು ನಿರ್ಬಂಧಗೊಳಿಸಲಾಗ್ತಾ ಇದೆ. ನೀವು ಬೈಪಾಟ್ ಹಾಕಬೇಕು, ಜಾಸ್ತಿ ಮಾರ್ಕ್ಸ್ ತಗೋಬೇಕು ಆ್ಯಂಡ್ ಒಂದು ಜಾಬ್ ಹಿಡಿಬೇಕು ಅನ್ನುವಂಥ ಒಂದು ಮನೋಭಾವನೆಯನ್ನು ಇವತ್ತಿನ ಶಿಕ್ಷಣ ಕಲಿಸ್ತಾ ಇದೆ ಅಂತ ಇವರು ಹೇಳ್ತಾರೆ. ಶಿಕ್ಷಕರನ್ನು ಬರೀ ಕಲಿಕೇತರ ಕೆಲಸ ನಿರ್ವಹಿಸುವ ಸರ್ಕಾರಿ ನೌಕರರಂತೆ ನೋಡದೆ ಕಲಿಕೆ, ಕ್ರಿಯಾ ಸಂಶೋಧನೆ, ಕಲಿಕೆಯನ್ನು ಉದ್ದೀಪಿಸುವ ಮಾರ್ಗದರ್ಶಕರಾಗಿ ಮಕ್ಕಳ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಹುಟ್ಟಿಸುವ ಶಿಕ್ಷಕರನ್ನಾಗಿ ಮಾಡುವಂಥ ಅವಶ್ಯಕತೆ ಇದೆ. ಆದರೆ ಇವತ್ತು ಆ ಶಿಕ್ಷಕರು ಅದನ್ನೆಲ್ಲ ಮರ್ತಿದ್ದಾರೆ ಅಂತ ಕೂಡ ಹೇಳ್ತಾರೆ. ಓಕೆ, ಸೊ ಡಾರ್ಲಿಂಗ್ ಹ್ಯಾಮಂಡ್ ಅವರ ಪ್ರಕಾರ ಫಿನ್ಲ್ಯಾಂಡ್, ಕೆನಡಾ, ಜಪಾನ್ ಮುಂತಾದ ದೇಶಗಳು ಶಿಕ್ಷಕರ ಸಬಲೀಕರಣಕ್ಕಾಗಿ ಮಾಡಿರುವ ಪ್ರಯತ್ನಗಳು ಅಲ್ಲಿನ ಶಿಕ್ಷಣದ ಗುಣಮಟ್ಟವನ್ನು ಅತ್ಯುತ್ತಮ ಮಟ್ಟದಲ್ಲಿ ಕೊಂಡೊಯ್ಯಲಿಕ್ಕೆ ಸಹಾಯ ಆಗಿದೆ. ಭಾರತದಲ್ಲಿ ಸರ್ಕಾರಿ ಶಿಕ್ಷಕರನ್ನು ನಿರಂತರ ಕೀಟಲೆ ಕೆಲಸಗಳ ಒತ್ತಡದ ಮೇಲೆ ಬೇರೆ ಕಡೆಗೆ ಕಳಿಸಲಾಗ್ತಾ ಇದೆ. ಹೀಗಾದರೆ ಎಲ್ಲಿಂದ ಇಂಪ್ರೂವ್ಮೆಂಟ್ ಆಗುತ್ತೆ? ಶಿಕ್ಷಣ ನೀತಿ ತೊಗೊಂಬರ್ರಿ, ಶಿಕ್ಷಣದ ಹಕ್ಕನ್ನು ಕೊಡ್ರಿ, ಮೂಲಭೂತ ಹಕ್ಕನ್ನಾಗಿ ಮಾಡಿದರೂ ಕೂಡ ಏನು ಬದಲಾವಣೆ ಆಗಿದೆ? ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಕ್ವಾಲಿಟಿ ಇಂಪ್ರೂವ್ ಆಗಿದೆ, ಬಟ್ ಉಳ್ಕಿದ ಕಡೆ 21ನೇ ಶತಮಾನಕ್ಕೆ ಬೇಕಾದಂಥ ಶಿಕ್ಷಣವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಲಿಕೆ ಇಲ್ಲದ ಪರೀಕ್ಷೆ ನಿರರ್ಥಕ ಅಂತ ಇವ್ರು ಹೇಳ್ತಿದ್ದಾರೆ. ಮಗುವಿಗೆ ಅರ್ಥ ಮಾಡುವ ಹಂಗೆ ಪಾಠನೇ ಹೇಳೋಂಗಿಲ್ಲ, ಇನ್ನು ಅದಕ್ಕೆ ಪರೀಕ್ಷೆ ತೊಗೊಂಡು ಏನು ಉಪಯೋಗ ಅನ್ನೋದು ಇವ್ರ ಪ್ರಶ್ನೆ ಆಗಿದೆ. ದಟ್ ಈಸ್ ಕರೆಕ್ಟ್. ಓಕೆ, ಟ್ರೋಲ್ ಪಾಠ ಕಲಿಸುವ ಹೊತ್ತು ನೋಡಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಣ್ಣು ಮಕ್ಕಳ ಚಾರಿತ್ರ್ಯ ಹನನ ಮಾಡುವವರ ವಿರುದ್ಧ ನಡೆಯಬೇಕಾದ ಆಂದೋಲನಕ್ಕೆ ಈ ನಟಿ ರಮ್ಯಾ ಅವರು ಚಾಲನೆ ನೀಡಿರುವಂತಿದೆ ಅಂತ ಆರ್ಟಿಕಲ್ ಬಂದಿದೆ. ಈ ಒಂದು ಅಭಿಮಾನಿಗಳಂತೆ ಯಾವನು ಈ ದೇಶದೊಳಗೆ ಈ ಮೂರ್ಖರಿಗೆ ಹೇಳಿದನೋ, ಯಾರ್ದೋ ಅಭಿಮಾನಿ ಆಗ್ರಿ, ಯಾರ್ದೋ ಫ್ಯಾನ್ ಆಗ್ರಿ, ಯಾರ್ದೋ ಹೆಲಿಕಾಪ್ಟರ್ ಆಗ್ರಿ, ಇನ್ನೊಬ್ಬರಿಗೆ ಜೈ ಜೈ ಅನ್ಕೋತ ಅಡ್ಡಾಡ್ರಿ. ಓಕೆ, ಸೊ ಎಂತಿಂಥ ಮೂರ್ಖರಿಗೆ ಎಷ್ಟೆಷ್ಟೆಲ್ಲ ಫ್ಯಾನ್ಸ್ಗಳಾಗಿದ್ದಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಅವ್ರು ಫ್ಯಾನ್ ಆಗೋದಿಲ್ಲ, ಅವ್ರ ಜೀವನದ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಫ್ಯಾನ್ ಆಗಿ ಆಮೇಲೆ ಯಾರ್ಯಾರನ್ನೂ ಟ್ರೋಲ್ ಮಾಡಿಕೊಂಡು ಇನ್ನೊಬ್ಬರ ತೇಜೋವಧೆಯನ್ನು ಮಾಡ್ತಾರೆ. ಸಾಮಾಜಿಕ ಮಾಧ್ಯಮಗಳು ಇವತ್ತು ವಾಟ್ಸಪ್ ಯೂನಿವರ್ಸಿಟಿಗಳಾಗಿರ್ಬೋದು, ಫೇಸ್ಬುಕ್ ಯೂನಿವರ್ಸಿಟಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಲ್ಲಿ ಬರುವಂಥ ವಿಷಯಗಳನ್ನು ಇದು ಸರಿನೋ ತಪ್ಪೋ ಅಂತ ತಿಳ್ಕೊಳ್ಳದೇ ಇರುವಂಥ ಮೂರ್ಖರು ಕಮೆಂಟ್ ಮಾಡೋಕ್ಕೆ ನಿಂದಿರ್ತಾರೆ. ಏನೇನೋ ದೊಡ್ಡ ಸ್ಟೋರಿ ಬರೀತಾರೆ. ಓಕೆ, ತಮ್ಮ ಜೀವನದೊಳಗೆ ಏನಾಗಿದೆ ಅನ್ನೋದನ್ನು ಅವರು ಮರೆತು ಬಿಡ್ತಾರೆ. ಅದರೊಳಗೂ ಯಾರ್ದೋ ಡೈವರ್ಸ್ ಆದರೆ ಅಥವಾ ಯಾರೋ ಹೆಣ್ಮಕ್ಳು ಏನೋ ಪೋಸ್ಟ್ ಮಾಡಿದರೆ ಅದಕ್ಕಂತೂ ಎಷ್ಟು ಜನ ಕಮೆಂಟ್ ಬರೀತಾರೆ ಅಂದರೆ, ಮತ್ತು ಕೇಳಿದರೆ ಹುಡುಗರು ಹಿಂಗೂ ಹೇಳ್ತಾರೆ, ಅವ್ರು ಯಾಕೆ ಸೋಷಿಯಲ್ ಮೀಡಿಯಾ ಒಳಗೆ ಅದನ್ನು ಪೋಸ್ಟ್ ಮಾಡಬೇಕು, ನಾವು ನೋಡಿ ನಮಗೇನು ಅನ್ನಿಸ್ತದೆ ಹೇಳಬೇಕು ಅಂತಲೇ ಅವ್ರು ಪೋಸ್ಟ್ ಮಾಡಿದರೆ ಅದಕ್ಕೆ ನಾವು ಹೇಳಿದ್ದೀವಿ. ಓಕೆ ಪೋಸ್ಟ್ ಮಾಡಿರಿ, ನಿಮ್ಮ ಒಪಿನಿಯನ್ ಹೇಳ್ಬೋದು. ವೈಯಕ್ತಿಕ ನಿಂದನೆ ಮಾಡೋದು ಆ್ಯಂಡ್ ಯಾರನ್ನೋ ಒಬ್ಬರನ್ನ ರಾತ್ರೋರಾತ್ರಿ ಹೀರೋ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಒಳಗೆ ಟ್ರೋಲ್ ಮಾಡಿ. ಯಾರೋ ಒಬ್ಬರನ್ನ ರಾತ್ರೋರಾತ್ರಿ ಹೀರೋ ಇದ್ದವನು ವಿಲನ್ ಮಾಡ್ತಾರೆ. ಇಟ್ಸ್ ವೆರಿ ವೆರಿ ಅನಾಯಿಂಗ್ ಸಿಚುವೇಶನ್ ಇನ್ ಇಂಡಿಯಾ ಗೈಸ್. ಡಿಜಿಟಲ್ ದೌರ್ಜನ್ಯದ ಕೇಸ್ ಹಾಕಿದ್ದಾರೆ ಈ ಒಂದು ಯಾರು ರಮ್ಯಾ ಅವರು. ಆ್ಯಂಡ್ ಫಾರ್ ಮೀ ಇಟ್ ಈಸ್ ಅ ಸ್ಟುಪಿಡ್ ಥಿಂಗ್ಸ್ ಆ್ಯಂಡ್ ನೋ ಸ್ಟೂಡೆಂಟ್ ಶುಡ್ ಇಂಡಲ್ಜ್ ಇನ್ ಸಚ್ ಥಿಂಗ್ಸ್ ಗೈಸ್. ಅವರು ಏನಂತಾರೆ, ಭಾಳ ಸರ್ತಿ
ಈ ಸೆಲೆಬ್ರಿಟಿಗಳು ಕೂಡ ಹೆಂಗೆ ನಮ್ಮ ಇಮೋಷನ್ಸ್ನ ಉಪಯೋಗ ಮಾಡ್ಕೋತಾರೆ ಅಂದರೆ, ಭಾಳ ದಿನದಿಂದ ಅವರಿಗೆ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ, ಆಫರ್ ಬರ್ತಿರೋದಿಲ್ಲ, ಒಂದೇ ಸರ್ತಿಗೆ ಸೋಷಿಯಲ್ ಮೀಡಿಯಾಗೆ ಬಂದು ಬಹಳಷ್ಟು ಜನರನ್ನ ಅಭಿಮಾನಿಗಳನ್ನ ಗಿಟ್ಟಿಸ್ಕೊಂಡು ಅದರಿಂದ ಉಪಯೋಗ ತಗೊಳ್ಳೋದು ಕೂಡ ಬಹಳಷ್ಟು ಜನರ ಒಂದು ಇಚ್ಛೆ ಇರ್ತದೆ ನೋಡಿ. ಅದ್ರ ಸಂಬಂಧ ಏನು ಬೇಕಾದ ಮಾಡೋಕ್ಕೆ ರೆಡಿ ಇರ್ತಾರೆ ಅವರು. ಸಚ್ ಅ ಸ್ಟುಪಿಡ್ ಒಂದು ಸೆಲೆಬ್ರಿಟಿಗಳಿದ್ದಾವೆ. ಸೊ ಅಂಥವ್ಕೂರನ್ನ ಬೆನ್ನು ಹತ್ತಿ ಈ ಒಂದು ಟ್ರೋಲ್ ಮಾಡೋದು ಅದು ಮಾಡೋದು ನೀವಂತೂ ಯಾರೋ ಮಾಡೋಕ್ಕೆ ಹೋಗಬೇಡ್ರಿ ಗೈಸ್. ಓಕೆ, ಎಷ್ಟೋ ಸರ್ತಿ ಇದರಿಂದ ಆತ್ಮಹತ್ಯೆ ಮಾಡ್ಕೋತವೆ. ಓಕೆ, ಸಾಮಾಜಿಕ ಮಾಧ್ಯಮದೊಳಗೆ ಯಾರೋ ಏನೋ ಅಂದಿದ್ದಕ್ಕೆ ಏನು ಬೇಕಾದನ್ಲಿ ಅವರು. ಓಕೆ, ಸಾಮಾಜಿಕ ಮಾಧ್ಯಮ ಇದು ಸಾಮಾಜಿಕ ಮಾಧ್ಯಮ. ಈ ಯೂನಿವರ್ಸಿಟಿಗಳನ್ನು ರೆಗ್ಯುಲೇಟ್ ಮಾಡುವಂಥ ಅವಶ್ಯಕತೆ ಇದೆ ಗೈಸ್. ಇನ್ಫ್ಯಾಕ್ಟ್ ನನಗನ್ಸುತ್ತೆ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಮೆಂಟ್ ಹಾಕ್ಲಾಕೈತಿಲ್ಲ, ರೊಕ್ಕ ಇಡಬೇಕು ಇನ್ಮೇಗಿಂತ. ಓಕೆ, ಆವಾಗ ಮೋಸ್ಟ್ಲಿ ಅದು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಮೆಲೆಂಗಾಂವ್ ಸ್ಫೋಟ 17 ವರ್ಷಗಳ ಜಾಡು ಹಿಡಿದು. ನೋಡಿ, ಮೆಲೆಂಗಾಂವ್ ಮಹಾರಾಷ್ಟ್ರದೊಳಗಿರುವಂಥ ಒಂದು ಪ್ಲೇಸು. ಇಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಓಕೆ, ಸೊ 2008ರೊಳಗೆ. ಸೊ ಅದು ಯಾರ್ದು ಅಂದರೆ ಸಾಧ್ವಿ ಅಂತ ಏನು ಒಬ್ಬರು ಲೇಡಿ ಇದ್ದಾರೆ, ಅವರ ಒಂದು ಬೈಕ್ನಲ್ಲಿ ಬಾಂಬ್ ಇಟ್ಟಿದ್ದಾರಂತೆ, ಅದು ಸ್ಫೋಟ ಆಗಿದೆ. ಸೊ ಈ ಪ್ರಕರಣ ಹಾದಿ ಏನೇನಾಗಿ ಬಂತು, ಯಾರ್ಯಾರಿಗೆ ಶಿಕ್ಷೆ ಆಗಿದೆ, ಫೈನಲಿ ಈಗ ಅವರೆಲ್ಲರನ್ನೂ ಖುಲಾಸೆಗೊಳಿಸಿದ್ದಾರೆ. ಅವ್ರು ಯಾರೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ದಿಸ್ ಈಸ್ ವೆರಿ ಡೇಂಜರಸ್ ಕೇಸ್ ಆಲ್ಸೋ. ಓಕೆ, ಸೊ ಇದು ನಮಗೆ ಎಕ್ಸಾಮ್ಗೆ ನಮಗೆ ಏನೇನೂ ಉಪಯೋಗ ಇಲ್ಲ, ಅದಕ್ಕೆ ನಾನು ಅದನ್ನು ಹೇಳ್ತಾ ಇಲ್ಲ. ಓಕೆ, ಯು ಕ್ಯಾನ್ ಲೀವ್ ಆಲ್ಸೋ. ನೆಕ್ಸ್ಟ್, ಸುಂಕ ಬೆಳವಣಿಗೆ 0.3% ಇಳಿಕೆ. ನೋಡಿ, ಆಟೋಮೆಟಿಕ್ಲಿ ಯಾವಾಗಿಂದ ಡೊನಾಲ್ಡ್ ಟ್ರಂಪ್ 25% ಟ್ಯಾಕ್ಸ್ನ ಇನ್ಕ್ರೀಸ್ ಮಾಡಿದರೋ ಆವಾಗಲೇ ಈ ಪ್ರೆಡಿಕ್ಷನ್ ಮಾಡೋರು 0.30ರಷ್ಟು ನಮ್ಮ GDP ಗ್ರೋತನ್ನು ಇಳಿಕೆ ಮಾಡಿದ್ದಾರೆ ಆಲ್ರೆಡಿ. ಇಮ್ಯಾಜಿನ್ ಮಾಡಿರೋ ಗೈಸ್, ಅಮೇರಿಕಾದ ಸುಂಕದ ದುಷ್ಪರಿಣಾಮವಾಗಿ ಭಾರತದ GDP ಬೆಳವಣಿಗೆ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ. ಓಕೆ, ಭಾರತದ ಸರಕುಗಳ ಮೇಲೆ ಅಮೇರಿಕಾವು ವಿಧಿಸಿರುವ 25% ಸುಂಕದಿಂದಾಗಿ ಈ ಒಂದು ನಮ್ಮ GDP ಗ್ರೋತೇ ಕಡಿಮೆ ಆಗುತ್ತೆ ಅನ್ನುವಂಥ ನಮ್ಮ ಆರ್ಥಿಕ ವ್ಯವಸ್ಥೆಯ ಮೇಲೆ ಇದು ಪರಿಣಾಮ ಬೀರುತ್ತೆ. ಜವಳಿ ಉದ್ಯಮ ಆಗಿರ್ಬೋದು, ಓಕೆ, ಆ್ಯಂಡ್ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಆ್ಯಂಡ್ ಇವನ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಆಗಿರ್ಬೋದು. ಭಾರತನೂ ಅಮೆರಿಕಕ್ಕೆ ಕಳಿಸಿ, ಅಮೆರಿಕ ಕೂಡ ಭಾರತಕ್ಕೆ ಕಳಿಸುತ್ತೆ. ಓಕೆ, ಸೊ ಇದು ಅಲ್ಪ ಕಾಲದ ಅಡೆತಡೆ ಆಗಿರಬಹುದು, ಬಟ್ ಡೆಫಿನೆಟ್ಲಿ ಭಾರತದ ಮೇಲೆ ಇದರ ಒಂದು ಇಂಪ್ಯಾಕ್ಟ್ ಆಗಿದೆ. ರಫ್ತುದಾರದಲ್ಲಿ ಹೆಚ್ಚಿದ ತಲೆನೋವು. ಭಾರತದಿಂದ ಎಷ್ಟೋ ಜನ ರಫ್ತುಗಳನ್ನ ಮಾಡ್ತಾರೆ ಅಮೆರಿಕಕ್ಕೆ, ಈಗ ಅದ್ರ ಮೇಲೂ ಟ್ಯಾಕ್ಸ್ ಇನ್ಕ್ರೀಸ್ ಮಾಡ್ತಾರೆ. ಹಾಗಂದರೆ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಅಮೇರಿಕಕ್ಕೆ ಬೇರೆ ದೇಶದಿಂದ ಏನು ವಿಷಯಗಳು ಬರ್ತವೆ, ಏನು ಸರಕುಗಳು ಬರ್ತವೆ, ಆ ಸರಕುಗಳ ಜೊತೆ ಭಾರತದ ಸರಕುಗಳು ಕಾಂಪೀಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ಈವನ್ ಸ್ಟಾಕ್ ಮಾರ್ಕೆಟ್ ಒಳಗೂ ಕೂಡ ನಮ್ಮ ಪ್ರೈಸ್ಗಳು ಕಡಿಮೆ ಆಗ್ತವೆ. ನೋಡಿ, ನಾವು ಯಾರ ಮೇಲಾದರೂ ಲೈಫಿನಾಗ ಡಿಪೆಂಡ್ ಆಗಿದ್ದರೆ, ಬೇರೆ ದೇಶಗಳ ಮೇಲೆ ಅಥವಾ ನಿಮ್ಮ ಜೀವನದೊಳಗೂ ನೀವು ಯಾರ ಮೇಲೆ ಡಿಪೆಂಡ್ ಆಗಿದ್ದರೆ ಇಂಥ ಇನ್ಸಿಡೆಂಟ್ಗಳು ಆಗೇ ಆಗ್ತವೆ ಗೈಸ್. ಅವರು ನಮಗೇನು ಗೊತ್ತು, ಅವು ಸೈಕೋಗಳು ಇರ್ತವೆ, ಯಾವ ಟೈಮ್ನೊಳಗೆ ಏನು ನಿರ್ಧಾರ ತೊಗೋತಾವು, ಅಥವಾ ನಮ್ಮ ಕಡೆಯಿಂದನೂ ಏನೋ ಮಿಸ್ಟೇಕ್ ಆಗ್ಬೋದು. ಆದರೆ ಈ ಒಂದು ಟ್ರೇಡ್ ವಿಷಯ ಬಂದಾಗ ನೋಡಿ, ಚೈನಾ, ವಿಯೆಟ್ನಾಂ, ಪಾಕಿಸ್ತಾನ್, ಥೈಲ್ಯಾಂಡ್ ಅಂತ ದೇಶಗಳ ಮೇಲೆ ಹೇರದೇ ಇರುವಂಥ ನಿರ್ಬಂಧವನ್ನು ಭಾರತದ ಮೇಲೆ ಅಮೆರಿಕ ಹೇರ್ತಾ ಇದೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಜಗತ್ತಿನ ಲೀಡರು, ನನಗೆ 26-28 ದೇಶಗಳದವರು ಬೆಸ್ಟ್ ಪ್ರೈಸ್ನ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ. ಎದಕ್ಕೆ ಬೇಕಾಗಿದೆ ಇವೆಲ್ಲ? ಬರೀ ಇವೆಲ್ಲ ಫೋಟೋಗೆ, ಸೋಷಿಯಲ್ ಮೀಡಿಯಾಗೆ ಸೀಮಿತ ಆಗಿದ್ದಾವೆ. ಆ್ಯಂಡ್ ರಷ್ಯಾ ನಮಗೆ ಕಡಿಮೆ ಆಯಿಲ್ ರೇಟ್ನಲ್ಲಿ ಆಯಿಲ್ ಕೊಡ್ತಿದ್ದಾರೆ, ನಾವು ತೊಗೋತಿದ್ದೀವಿ, ಅದರೊಳಗೆ ಏನು ತಪ್ಪಿದೆ? ಅದನ್ನು ಮಾತಾಡಿ ಕ್ಲಾರಿಫೈ ಮಾಡುವಷ್ಟು ಕೇಂದ್ರ ಸರ್ಕಾರಕ್ಕೆ ಶಕ್ತಿ ಇದೆ ಅಂತೀರಾ? ನೋ ಗೈಸ್, ಇಟ್ಸ್ ಎ ಡೆವಲಪಿಂಗ್ ಕಂಟ್ರಿ. ಅಮೇರಿಕಾ ಕ್ಯಾನ್ ಟಾಕ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಬಿಕಾಸ್ ದೇ ಹ್ಯಾವ್ ಮನಿ. ಓಕೆ, ಸೊ ಅದಕ್ಕೆ ನೀವು ಕೂಡ ಲೈಫ್ ಒಳಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡ್ರಿ. ಈ ಸುಂಕವು ದೀರ್ಘಾವಧಿವರೆಗೆ ಇರೋದಿಲ್ಲ, ಆದರೆ ಈ ಎಲ್ಲ ದೇಶಗಳ ಜೊತೆಗೆ ನಾವು ಕಾಂಪೀಟ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಇವತ್ತು ಭಾರತದ ಮಾರುಕಟ್ಟೆ ಸ್ಲೋ ಆಗ್ತಾ ಇರೋದ್ರಿಂದ ಅಮೇರಿಕಾದ ಮಾರುಕಟ್ಟೆಯಲ್ಲಿ 30% ಮಾರ್ಕೆಟ್ ಶೇರ್ ಗ್ಯಾಪ್ ಉಳಿತದೆ. ಇದರಿಂದ ರೈತರಿಗೆ, ಕಾರ್ಮಿಕರಿಗೆ, ಉದ್ಯಮಿಗಳಿಗೆ, MSMEಗಳಿಗೆ ಎಲ್ಲ ವಲಯದ ಮೇಲೂ ಇದರ ಇಂಪ್ಯಾಕ್ಟ್ ಆಗುತ್ತೆ. ಒಂದು ದೇಶ ಏನೋ ರಿಸ್ಟ್ರಿಕ್ಷನ್ ಹಾಕ್ತಂದ್ರೆ ಏನೆಲ್ಲ ನಮ್ಮ ದೇಶದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನೋಡ್ರಿ. ಐ ಥಿಂಕ್ ಭಾರತ ನೋಡಿ 2047 ಹೊತ್ತಿಗೆ ಈ ಯಾವುದೇ ದೇಶದ ಮೇಲೆ ಡಿಪೆಂಡ್ ಆಗಿ ಇರದೇ ಇರುವ ಹಾಗೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಿಕ್ಕೆ ಅದು ಇರೋದು ನಮ್ಮ ದೇಶದ ಯುವಕರ ಕೈಯೊಳಗೆ.
ನೀವು ಎಷ್ಟು ಕೆಲಸ ಮಾಡ್ತೀರಿ, ಈ ದೇಶನೂ ಎಷ್ಟು ಪ್ರಾಸ್ಪರಸ್ ಆಗುತ್ತೆ, ಎಷ್ಟು ಒಳ್ಳೆ ಪೊಸಿಷನ್ಗೆ ಹೋಗುತ್ತೆ, ಅದಕ್ಕೆ ಹಗಲಿರುಳು ನೀವೆಲ್ಲರೂ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಗೈಸ್. ನೋಡ್ರಿ, ಭಾರತದಂಥ ದೇಶನೇ ತನ್ನ ಕಾಲ ಮೇಲೆ ತಾನು ನಿಲ್ಕೊಳ್ಳಿಕ್ಕೆ ಎಷ್ಟು ಕಷ್ಟಪಡ್ತಿದೆ ಅಂದರೆ, ನೀವು ಕೂಡ ಯಾರು ಓದಬೇಕು ಏನೋ ಸಾಧನೆ ಮಾಡಬೇಕಂತಿರಲ್ಲ, ನಿಮ್ಮದು ಕನ್ಸಿಸ್ಟೆನ್ಸಿ, ನಿಮ್ಮದು ಎಫರ್ಟು, ನೀವು ಎಷ್ಟೆಲ್ಲ ವಿಚಾರ ಮಾಡಿ ಜೀವನನ ಮುಂದುವರಿಸಬೇಕು ಅಂತ ನೀವು ಕೂಡ, ನಿಮಗೂ ಕೂಡ ಇದರಿಂದ ಇನ್ಸ್ಪಿರೇಷನ್ ತೊಗೊಳ್ರಿ. ನೀವು ಯಾರ ಮೇಲೆ ಡಿಪೆಂಡ್ ಆದರೆ, ನೀವು ಇವತ್ತು ತೊಗೋತಿರ್ಬೋದು, ಯಾರ ಕಡೆಯಿಂದ ದುಡ್ಡು ಇಸ್ಕೋಬೋದು, ನಾಳೆ ಹೇಳ್ತಾರೆ ಅವರು ನಿನಗೆ ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ನೀನು ಏನು ಮಾಡಿದೆ ನೀನು ಅಂತ ಹೇಳ್ಬಿಟ್ಟು. ಓಕೆ, ಸೊ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ. ಆ್ಯಂಡ್ ಇವನ್ ಇಂಡಿಯಾ ಕೂಡ ಈ ಪಾಠವನ್ನು ಕಲಿಬೇಕಾಗಿತ್ತು. ದಟ್ಸ್ ಗುಡ್. ಎನಿವೆ ಅಮೇರಿಕಾ ಕಲಿಸ್ತಾ ಇದೆ, ವಿ ಶುಡ್ ಲರ್ನ್ ಇಟ್. ಓಕೆ, ಚಿನ್ನದ ಬೇಡಿಕೆ 10% ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. 1,00,000 ರೂಪಾಯಿಗೆ 10 ಗ್ರಾಮ್ ಚಿನ್ನ ಅಂದರೆ ಕಡಿಮೆ ಆಗಲಾರೆ ಬೇಡಿಕೆ ಏನು ಹೆಚ್ಚಿಗೆ ಆಗುತ್ತೆ? ಓಕೆ, ಅದರೊಳಗೂ ಭಾರತದೊಳಗೆ ಈ ಮದುವೆ ಸಂದರ್ಭದಲ್ಲಂತೂ ಪೀಪಲ್ ಲೈಕ್ ಈ ಒಂದು ಚಿನ್ನಗಳನ್ನೆಲ್ಲ ಕಾಂಪಿಟೇಷನ್ ಮೇಲೆ ತಗೋತಾರೆ. ಆ್ಯಂಡ್ ಐ ಡೋಂಟ್ ನೋ, ಆಮೇಲೆ ಕೇಳಿದರೆ ಭಾಳ ಸರ್ತಿ ಹೇಳ್ತಾರೆ ಜೀವನದೊಳಗೆ ಒಂದೇ ಸರ್ತಿ ಮದುವೆ ಹಾಕಿರ್ತೀವಿ, ಚಿನ್ನಾಗಿನ್ನ ಚಲೋ ತೊಗೋಬೇಕು ಅಂತ. ಯಾರು ಹೇಳಿದ್ದಾರೆ? ಈಗ ಆಗ್ತಾ ಇರುವಂಥ ಡೈವರ್ಸ್ ಕೇಸ್ಗಳನ್ನಂತೂ ನೋಡಿದರೆ, ಅದನ್ನು ನೋಡಿ ಹೆಂಗೆ ಇವರು ಒಂದೇ ಸರ್ತಿ ಮದುವೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೋತಾರೋ ಗೊತ್ತಿಲ್ಲ ಗೈಸ್. ಅಟ್ಲೀಸ್ಟ್ ಡೈವರ್ಸ್ ಕೇಸ್ಗಳು ಹೆಚ್ಚಿಗೆ ಆಗೋದನ್ನು ನೋಡಿ ಆದರೂ ಮತ್ತೆ ಮದುವೆ ಆದರೂ ಆಗ್ಬೋದು ಅಂತೇಳಿ ಸ್ವಲ್ಪ ಚಿನ್ನ ತಗೊಳ್ಳೋದನ್ನು ಕಡಿಮೆ ಮಾಡಿದರೆ, ನಾವು ಇಂಪೋರ್ಟ್ ಮಾಡ್ಕೋತಿದ್ದೀವಿ, ನಮ್ಮ ದೇಶದೊಳಗೆ ಪ್ರೊಡಕ್ಷನ್ ಇಲ್ಲ ಚಿನ್ನ. ಓಕೆ, ಸೊ ಇವನ್ ಬೆಳ್ಳಿ ರೇಟ್ ಕೂಡ ಹೆಚ್ಚಿಗೆ ಆಗ್ತಿದೆ. ಓಕೆ, ಗಣನೀಯವಾಗಿ ಬೆಳ್ಳಿ ರೇಟ್ ಹೆಚ್ಚಿಗೆ ಆಗ್ತಿದೆ. ಸೊ ಅದಕ್ಕೂ ಕೂಡ ಕನ್ಸರ್ನ್ ಇದೆ. ನೆಕ್ಸ್ಟ್, 12,000 ಉದ್ಯೋಗಿಗಳನ್ನು ತೆಗೆದು ಹಾಕ್ತೀವಿ ಅಂತ ಯಾವಾಗಿಂದ TCS ಹೇಳಿದೆಯೋ, ಕರ್ನಾಟಕ ಸರ್ಕಾರ TCS ಉದ್ಯೋಗಿಗಳನ್ನ ತೆಗೆದು ಹಾಕಲಿಕ್ಕೆ ಕಾರಣನ ಹೇಳಿ ಅಂತ ಕೇಳ್ತಾ ಇದೆ. ಎಸ್, ಸರ್ಕಾರ ಕೇಳುವಂಥ ಅಧಿಕಾರ ಇದೆ, ಕೇಳಿ. ಎನಿವೆ, ಕಂಪನಿ ಕ್ಯಾನ್ ಟೆಲ್ ದಟ್ ವಿ ಆರ್ ಇನ್ ಲಾಸ್, ಏನು ಬೇಕಾದರೂ ಹೇಳ್ಬೋದು ಅವರು. ಓಕೆ, ಲೆಟ್ಸ್ ಸಿ. ಮಯನ್ಮಾರ್ದೊಳಗೆ ಇಲ್ಲಿವರೆಗೂ ಜುಂಟಾನ ಒಂದು ಅಧಿಕಾರ ಇತ್ತು, ಈಗ ಚುನಾವಣೆನ ಮಾಡೋಣ ಈ ವರ್ಷ ಎಂಡಲ್ಲಿ ಅಂತ ಹೇಳಿದ್ದಾನೆ. ಈ ಜುಂಟಾ ಕೂಡ ಒಂದು ಸ್ವಲ್ಪ ಡೊನಾಲ್ಡ್ ಟ್ರಂಪ್ ನನಗೆ ಅದನ್ನು ಯಾವಾಗ ಏನು ತಲೆಯಾಗಿ ಬರ್ತಿದ್ದು ಗೊತ್ತಿಲ್ಲ. ಬಟ್ ಈಗ ಎನಿವೆ ಎಲೆಕ್ಷನ್ ಮಾಡೋಣಂದರೆ ನೋಡೋಣ, ಕಾದು ನೋಡೋಣ. ನೆಕ್ಸ್ಟ್, ನೌಕರರ ವೇತನ ಪರಿಷ್ಕರಣೆ 2027ಕ್ಕೆ ಮಾಡೋರಂತೆಯವರು. ಯಾರು? ಸಾರಿಗೆ ನಿಗಮಗಳು. ಓಕೆ, ಅಲ್ಲಿ ತನಕ ಜನರು ಫ್ರೀಯಾಗಿ ಅಡ್ಡಾಡಲಿ, ನೀವು ಪರಿಷ್ಕರಣೆ ಇಲ್ಲರೆ ಅಡ್ಡಾಡ್ರಿ. ನಾವು ಇನ್ನೊಂದು ಸರ್ತಿ ಓಟ್ ಹಾಕ್ತಾರೆ ಜನ, 2028ಕ್ಕೆ ಎಲೆಕ್ಷನ್ ಐತಿ, 27ಕ್ಕೆ ನಿಮಗೂ ಕೊಡ್ತೀವಿ, ಜನರಿಗೂ ಇನ್ನೊಂದು ಏನರ ಪ್ರೀವೀಸ್ ಅಂತ ಹೇಳ್ತೀವಿ, ಅವ್ರು ಮತ್ತೆ ಅಧಿಕಾರಕ್ಕೆ ತರ್ತಾರೆ, ಮತ್ತೆ ಆರಾಮಾಗಿರ್ತೀವಿ, ನೀವು ಹಿಂಗೆ ಸ್ಟ್ರೈಕ್ ಮಾಡ್ಕೋತೀರಿ ಅಂತ ಸರ್ಕಾರ ಹೇಳ್ತಾ ಇದೆ ಗೈಸ್. ಓಕೆ, ಅದು ಆದಮೇಲೆ BRS ಶಾಸಕರ ಅನರ್ಹತೆ, ಸ್ಪೀಕರ್ಗೆ 3 ತಿಂಗಳ ಗಡುವು. ನೋಡಿ, ಅಗೇನ್ ಇದು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದೆ. ಆ್ಯಂಡ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ BRS ಪಾರ್ಟಿಯಿಂದ ತೆಲಂಗಾಣದೊಳಗೆ ಈ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ 10 ಶಾಸಕರು ಬಂದಿದ್ದಾರೆ, ಅವರನ್ನು ಅನರ್ಹಗೊಳಿಸ್ರಿ ಅಂಥೇಳಿ ಸ್ಪೀಕರ್ ಹತ್ರ ಕಂಪ್ಲೇಂಟ್ ಹೋಗಿದೆ. ಬಟ್ ಸ್ಪೀಕರ್ ಅದಕ್ಕೇನು ಆ್ಯಕ್ಷನ್ ತೊಗೊಂಡಿಲ್ಲ. ಆದ್ದರಿಂದ ಸುಪ್ರೀಂ ಕೋರ್ಟ್ ಹೇಳಿದೆ 3 ತಿಂಗಳದಾಗ ಏನ್ರಿ ಆ್ಯಕ್ಷನ್ ತೊಗೋಪ್ಪ, ಇದು ಆ್ಯಕ್ಚುಲಿ ನಿಮ್ಮ ಕೆಲಸನ ನಮ್ಮ ಮೇಲೆ ಯಾಕೆ ತಂದು ಹಾಕ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ಯಾವ ಕಾಯ್ದೆ ಅಡಿಯಲ್ಲಿ ಈ ಒಂದು ಆ್ಯಕ್ಷನ್ ತೊಗೊಂತ ಹೇಳ್ತಿದ್ದಾರೆ? 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಓಕೆ, ಸೊ ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಈ ಆ್ಯಕ್ಷನನ್ನು ತೆಗೆದುಕೊಳ್ಳ್ರಿ ಅಂತ ಇವರು ಹೇಳ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಪಕ್ಷಾಂತರ ನಿಷೇಧ ಕಾಯ್ದೆ ಯಾವತ್ತೂ ನ್ಯೂಸ್ ಒಳಗಿರ್ತದೆ, ಅದ್ರ ಬಗ್ಗೆ ಸ್ವಲ್ಪ ಓದ್ರಿ. ಅಂಗಾಂಗ ದಾನ ಮಾಡಿ ಜೀವ ಉಳಿಸಿ, ಅಂಗಾಂಗ ದಾನ ಮಾಡುವುದನ್ನು ಕುರಿತು ಒಂದು ಜಾಗೃತಿಯನ್ನು ಮೂಡಿಸ್ತಿದೆ ಕರ್ನಾಟಕ ಸರ್ಕಾರ. ಒಬ್ಬ ವ್ಯಕ್ತಿಯ ಅಂಗಾಂಗ ದಾನ ಮಾಡುವುದರಿಂದ 8 ಜನರ ಜೀವವನ್ನು ಉಳಿಸಬಹುದು ಅಂತ ಎಲ್ಲ ಕಡೆ ಇವತ್ತು ನ್ಯೂಸ್ ಪೇಪರ್ಗಳಿಗೂ ಕೂಡ ನೋಡಿ ಎಷ್ಟು ದೊಡ್ಡ ಒಂದು ಆರ್ಟಿಕಲ್ ಕೂಡ ಬಂದಿದೆ. ಓಕೆ, ಇವೆಲ್ಲ ಇವತ್ತಿನ ಪ್ರಜಾವಾಣಿಯಲ್ಲಿ ಬಂದಂಥ ಆರ್ಟಿಕಲ್ಗಳಾಗಿದ್ದು ಗೈಸ್. ಆ್ಯಂಡ್ ಇವತ್ತಿನ ಹಿಂದೂ ಪೇಪರ್ನಲ್ಲಿ ಏನೇನು ಬಂದಿದ್ದಾವೆ ಅಂತ ನೋಡೋಣ. ಹಿಂದೂನಲ್ಲಿ ಓವರ್ಲ್ಯಾಪ್ ಆಗಿದ್ದನ್ನು ನಾನು ಅಷ್ಟೇ ಬಿಡ್ತೀನಿ, ಯಾವುದು ಪ್ರಜಾವಾಣಿಯೊಳಗೆ ಬಂದಿಲ್ಲ ಅದನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಇಂಡಿಯಾ ಈಸ್ ಅ ಬ್ರೈಟ್ ಸ್ಪಾಟ್, ಸೇ ಸೆಂಟರ್ ಎಮಿಡ್ ಡೊನಾಲ್ಡ್ ಟ್ರಂಪ್ ಟಯರ್ಡ್. ನೋಡಿ, ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದೊಳಗೆ ಇಂಡಿಯಾ ಈಸ್ ಅ ಪುವರ್ ಕಂಟ್ರಿ, ಓಕೆ, ಇಂಡಿಯಾ ಈಸ್ ಅ ಡೆಡ್ ಎಕನಾಮಿ ಅಂತ ಹೇಳಿದ್ದಾರೆ. ಬಟ್ government of India anyway, as a Indians definitely we don't agree, because we are not acting according to Donald Trump. That's why he is telling about India. And if we don't listen to him, like if we don't stop borrowing goods from Russia,
I think Donald Trump will go to next extent also. He can criticize anything regarding India also. Yeah, in globalized world we are dependent on America, and that's why we have to listen to him as well. Okay, and at the same time Russia is our best friend. Since independence Russia helped so many times, and that's why this America is imposing, Donald Trump is imposing 25% of extra tariff, okay, as announced earlier. And definitely India is not a good market, and we don't care about India and anymore. And because India time and again, in spite of these all warnings, they are taking this oil and other things from Russia, okay anta ಹೇಳ್ತಿದ್ದಾರೆ. Let's see what action he will take, because first today is the August 1st, so he told that he gave time also for government to think about it and all those things. Okay, next, Supreme Court pulls up Telangana speaker for setting on anti-defection petitions. As I told you, Supreme Court gave one timeline. Within 3 months you have to decide whether those 10 MLAs who left BRS party and joined this Congress party in Telangana, so whether they will be suspended under anti-defection law or not. Because in as far as anti-defection law is concerned, only speaker is having that authority and power to decide and to suspend. And that's why you should take action against these candidates. If you want to take action, take it, let us know, okay, before this 3 months anta kuda helidare guys. Odisha is planning to put 75 lakh saplings, 75 ಲಕ್ಷ ಗಿಡಗಳನ್ನು ಹಚ್ತಿದ್ದಾರೆ ಪ್ರೈಮ್ ಮಿನಿಸ್ಟರ್ ಮೋದಿಯವರ ಬರ್ತ್ಡೇಯ ಒಂದು ಖುಷಿಗಾಗಿ. ಓಕೆ, 75 ವರ್ಷ ಆಗ್ತಿದೆ ಅಲ್ವಾ ಅವರಿಗೆ, 75 ಲಕ್ಷ ಟ್ರೀಗಳು. ಇಟ್ ಈಸ್ ಗೋಯಿಂಗ್ ಟು ಬಿ ಗಿನ್ನಿಸ್ ರೆಕಾರ್ಡ್ ಗೈಸ್. ಇನ್ ಒನ್ ಟೈಮ್ 75 lakh saplings they are going to plant. That's huge number. Anyway, I don't mind whether it is Modi's birthday or Amit Shah's birthday, but overall we need trees, we need to protect our environment, and yes, this is a good initiative, let them do it. Okay, next, Maharashtra scraps EWS quota in private medical college. My point is EWS, economically weaker section, they are having 10% quotas earlier. Now Maharashtra government cancelled it. See guys, there is one more article regarding nearly 77% Delhi women are seeking fertility treatment, suffering from depression. 77% of Delhi women are seeking this fertility treatment because of depression, because of over pressure, because of modernity, because of lifestyle, because of food habit. Okay, because of all this reason, our natural system is changing in all the way. Okay, that's really bad news. And the total fertility rate is coming down, decreasing, and yeah, that is really not a good news to read. Okay, next, see, Kolkata recalls the phone call that used in India mobile revolution. In 1995 July 31st, first time mobile phone used in India. Okay, former West Bengal Chief Minister Jyoti Basu had made a historic call from the Writers Building in Kolkata, the former state secretariat, to a former Union Telecom Minister Sukram in Delhi Telecom Ministry officery. Okay, see, this is the way today we are enjoying mobile in India. 30 years completed for this mobile guys. So 30th anniversary celebrated. Jyoti Basu who started. Okay, just remember fact and GK point of view. Next, skeletal remains found in burial site in Dharmasthala. Yeah, this is going on. Yes, ನೀವು ಯಾರು ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ್ರಿ. ವಾಟ್ ಎವರ್ ಇಟ್ ಇಸ್ ಕಮಿಂಗ್ ಇನ್ ನ್ಯೂಸ್ ಪೇಪರ್, ಪ್ಲೀಸ್ ರೀಡ್ ದ್ಯಾಟ್ ಆ್ಯಂಡ್ ಕೀಪ್ ಕ್ವೈಟ್ ಆ್ಯಂಡ್ ಡೂ ಯುವರ್ ವರ್ಕ್ ಬೆಟರ್. ಓಕೆ, ನೆಕ್ಸ್ಟ್, ಸಿ, this special
ಇಂಟೆನ್ಸಿವ್ ರಿವಿಷನ್. ಬಿಹಾರ್ದು ಮತ್ತೆ ಬಂದಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅಬೌಟ್ ಟು ಸಬ್ಮಿಟ್ ದ ರಿಪೋರ್ಟ್ ರಿಗಾರ್ಡಿಂಗ್ ದಿಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ and how many voters they are out of list and how many voters they newly included and why they did all these things. that ಸುಪ್ರೀಂ ಕೋರ್ಟ್ ಒಳಗೆ ಕೇಸ್ ನಡೀತಾ ಇದೆ. ಆ ಕೇಸ್ ಬಗ್ಗೆ ಈ ಒಂದು ಆರ್ಟಿಕಲ್ ಬಂದಿದೆ. ಏನೇನೆಲ್ಲ ಆಗ್ಬೋದು, ಓಕೆ, ಸೊ ವೋಟರ್ಸ್ ಒಳಗೆ ಏನೇನು ಡೌಟ್ ಬರ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ that the higher US tariff place India at the relative disadvantage. ಇದ್ರ ಬಗ್ಗೆ ಬಂದಿದೆ. ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ವಿ ಆರ್ ಡಿಪೆಂಡೆಂಟ್ ಆನ್ ಸೋ ಮೆನಿ ಥಿಂಗ್ಸ್, ಡಿಫೆನ್ಸ್ ಎಕ್ವಿಪ್ಮೆಂಟ್, ಪೆಟ್ರೋಲ್, ಡೀಸೆಲ್, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಮೆಡಿಸಿನ್ಸ್, ವಾಟ್ ನಾಟ್ ಗೈಸ್, ಎಜುಕೇಷನ್, ವೀಸಾಸ್, ಓಕೆ, ಭಾಳಷ್ಟು ಥಿಂಗ್ಸ್ಗಳಲ್ಲಿ ನಾವು ಅಮೇರಿಕಾದ ಮೇಲೆ ಡಿಪೆಂಡೆಂಟ್ ಆಗಿದ್ವಿ. ಆ್ಯಂಡ್ ಇಟ್ಸ್ ಟೈಮ್ ಟು ಸಾಲ್ವ್ ದಟ್ ಇಶ್ಯೂ. ಎಸ್, ಲೆಟ್ ಸಿ. ಓಕೆ, ಆ್ಯಂಡ್ ಒನ್ ಮೋರ್ ಆರ್ಟಿಕಲ್ ಬಂದಿದೆ. New phase NISAR, one of the costliest satellites. India's ISRO and NASA have collaborated and launched it, and bilateral effort of NASA and ISRO is remarkable. Every 12 days this NISAR is going to send us signals, photos regarding Earth. This NISAR is going to monitor our borders. This NISAR is going to help us to monitor our oceans, seas, acidifications, okay, and even cyclones, earthquakes, okay, and if any danger regarding even forest fire also, okay, what not guys, so many advantages are there. And even the snowfall dynamics of Himalayan mountains, okay, and all this information they are going to give. And this is one of the costliest mission we have ever launched. Even America is also participating in this. Okay, regarding this, that what type of brand radar we are using and all those things information they have given. Even in yesterday's newspaper also I told in detail regarding this, which rocket used to launch this and all those things. Please you can definitely see if you didn't see the yesterday's news discussion. Okay, yes, band radar, which is going to helpful for communication purpose, which make mandatory radio frequency and electronics, thermal stability and data to put the previous Indian satellite from the diplomatic standpoint to launch confirms that India can be trusted with a high value hardware and demanding integration schedules as well. Okay, 12-meter reflector Ka-band, the downlink, which is going to helpful for even medical purpose, multilateral mission, which is the successful, and that is a big achievement from India anta ಹೇಳ್ತಾ ಇದೆ guys. Okay, next, transforming early childhood care and education. See, ಯಾವಾಗ ಭಾರತಕ್ಕೆ ಸ್ವತಂತ್ರ ಬಂತು ಅವಾಗ ಡೈರೆಕ್ಟಾಗಿ ನಾರ್ಮಲಿ ಏನು ಮಾಡ್ತಿದ್ರು, ಅಂಗನವಾಡೀಸ್ ಇರಲಿಲ್ಲ, ಸೀದಾ ಒಯ್ದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಚ್ತಿದ್ರು. ಓಕೆ, ಸೊ ಭಾಳಷ್ಟು ಜನರದು ಅವಾಗಿಂದವ್ರು ನೋಡ್ರಿ June 1 ಅವ್ರ ಡೇಟ್ ಆಫ್ ಬರ್ತ್ ಹಚ್ತಿದ್ರು. ಯಾರಿಗೂ ಗೊತ್ತಿಲ್ಲ ಅವ್ರದ್ದು ಡೇಟ್ ಆಫ್ ಬರ್ತ್ ಎಕ್ಸಾಕ್ಟ್ಲಿ ಏನಂತ. ಸೊ ಶಾಲೆ ಒಳಗಿನ ಟೀಚರ್ ಹೇಳಿದಕ್ಕೆ ಇವತ್ತಿನವರೆಗೂ ನಮ್ಮ ದೇಶದೊಳಗೆ ಭಾಳ ಜನಕ್ಕೆ June 1 ವಾರದೊಳಗೆ ಬರ್ತ್ಡೇ ಬರ್ತವೆ. ಅವೆಲ್ಲ ಶಾಲೆ ಟೀಚರ್ ಬರ್ತ್ಡೇಗಳು. ಓಕೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2022. ಸೊ ನಂತರ ಅನೇಕ ಬದಲಾವಣೆಗಳನ್ನ ತಂದಿದೆ. ಬಟ್ ಚೈಲ್ಡ್ಹುಡ್ ಕೇರ್ ನೋಡಿ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾವಾಗ ಶಾಲೆಗೆ ಹೋಗ್ತಿತ್ತು ಅವಾಗ ಒಂದು ಮಾಹೋಲ್ ಬೇರೆ ಇತ್ತು. ನಂತರ ಅಂಗನವಾಡಿ ನಮ್ಮ ಜೀವನದೊಳಗೆ ಎಂಟ್ರಿ ಆಗಿದ್ದೆ ಯಾವಾಗ 1975. ಓಕೆ, ಸೊ 1975 ದಿಸ್ ಇಂಟಿಗ್ರೇಟೆಡ್ ICDS ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಅಂಗನವಾಡಿ ಕೇಂದ್ರಗಳನ್ನ ಶುರು ಮಾಡಿದರು. ಅಂಗನವಾಡಿ ಕೇಂದ್ರಗಳನ್ನ ಶುರು ಮಾಡೋಕ್ಕೆ ಮೂಲ ಕಾರಣ ಏನು? ಮಾಲ್ ನರಿಷ್ಡ್ ಕಿಡ್ಸ್ ಬರ್ತಿದ್ದಾರೆ, ಮದರ್ಗೆ ಮತ್ತು ಮಕ್ಕಳಿಗೆ ಒಂದು ಸಹಾಯ ಆಗಲಿ ಅಂತ ಈ ಅಂಗನವಾಡಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ಓಕೆ, ಸೊ ನಂತರ ಆ್ಯಂಡ್ ಅಂಗನವಾಡಿ ಒಳಗೆ ಏನಾಗತ್ತಿತ್ತು, ಬರೀ ಜಸ್ಟ್ ಅಲ್ಲಿ ಮಕ್ಕಳು ಹೋಗಿ ಕುಂಡ್ರೋದು, ಊಟ ಮಾಡೋದು, ಆಟ ಆಡೋದು, ಬರೋದು ಆಗಿತ್ತು. ಓಕೆ, ಇವತ್ತೇನಾಗಿದೆ, ಸೊ ನ್ಯೂ ಎಜುಕೇಷನ್ ಪಾಲಿಸಿ ಬಂದ ಮೇಲೆ ಇವತ್ತು ಅಂಗನವಾಡಿ ಕೇಂದ್ರಗಳು ಕೂಡ ಮಹತ್ವ ಕಳ್ಕೊಂಡಿದ್ದಾವೆ. ಓಕೆ, ಇವತ್ತೇನು ಮಾಡಿದ್ದಾರೆ, ಬಾಲವಾಟಿಕಾ ಅಂತ ಪ್ರಾರಂಭ ಮಾಡಿದ್ದಾರೆ. ಇನ್ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ನಂಬರ್ ಆಫ್ ಪಬ್ಲಿಕ್ ದಿಸ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್
classes will be increased significantly. This will have substantial implication for personal management, okay, including the financial recruitment, training and deployment of skilled this early childhood care. This become a challenging. ಇಷ್ಟು ದಿನ ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆಗಳಲ್ಲಿ ಈ ನರ್ಸರಿ ಸ್ಕೂಲ್ಗಳು ಇರ್ತಿರಲಿಲ್ಲ. ಏಕೆ? ಸೊ ಇವಾಗ ಹೊಸ ಶಿಕ್ಷಣ ನೀತಿಯೊಳಗೆ ಇವಕ್ಕೂರ್ನ ಇಡಲೇಬೇಕು ಅಂತ ಇದೆ. ಮೈಗ್ರೇಷನ್ ಫ್ರಮ್ ಅಂಗನವಾಡೀಸ್. ಬಹಳಷ್ಟು ಜನ ತಂದೆ ತಾಯಿ ಏನು ಮಾಡ್ತಿದ್ದಾರೆ ಅಂದರೆ ಅಂಗನವಾಡಿ ಒಳಗೆ ABCDನೂ ಕಲಿಸಂಗಿಲ್ಲ. ಅಂಗನವಾಡಿ ಒಳಗೆ ಹೋಗಿ ಆಟ ಆಡಿ ಒಂದು ಸ್ವಲ್ಪ ಏನೋ ಹಿಟ್ಟು ತಿನ್ಕೊಂಡು, ಸ್ಪ್ರೌಟ್ಸ್ ತಿನ್ಕೊಂಡು, ಎಗ್ ತಿನ್ಕೊಂಡು, ಹಾಲು ಕುನ್ಕೊಂಡು ಮಕ್ಕಳು ಬರ್ತವೆ. ಆದರೆ ಬಾಲವಾಟಿಕಾಸ್ ಏನು ಪ್ರಾರಂಭ ಮಾಡಿದ್ದಾರೆ, ಇಲ್ಲಿ ಶಾಲೆಗಳೇ ಶುರುವಾಗಿದ್ದಾವೆ. ಯಾವಾಗ ಅಂಗನವಾಡಿ ಮಕ್ಕಳಿಗೆ ನೀವೇನೂ ಕಲಿಸಾತಿಲ್ಲ, ಬಾಲವಾಟಿಕ ಒಳಗೆ ABCD ಕಲಿಸಾತಾರ, ರಟೈಕ ಕಲಿಸಾತಾರ, ಬೇಸಿಕ್ ನ್ಯೂಮರಿಸಿ ಕಲಿಸಾತಾರ. ಅಫ್ಕೋರ್ಸ್ ಅದು ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬರುತ್ತೆ ಅದಕ್ಕೆ ಎಜ್ ಸಿಗುತ್ತೆ, ಅದು ಆಲ್ರೆಡಿ ಓದಿ ಬಂದಿರುತ್ತೆ. ಸೊ ಸರ್ಕಾರ ಇಲ್ಲಿ ಏನು ಮಾಡತ್ತದಂದ್ರೆ 2-3 ಪಾಲಿಸಿ ಮಾಡೋದ್ರ ಮೂಲಕ ಏನು ಮಾಡ್ತಾ ಇದೆ, ಈ ಒಂದು ಡಿಸ್ಕ್ರಿಮಿನೇಷನ್ ಪ್ರಾರಂಭ ಆಗಿದೆ. ಯಾವಾಗ ವಾಟಿಕಾ, ಓಕೆ, ಸೊ ಈ ಬಾಲ್ ವಾಟಿಕಾ ಶುರು ಮಾಡಿದ್ರು ಆವಾಗ ಎಲ್ಲ ಜನ ಏನು ಅಂದ್ಕೊಂಡಿದ್ರು, ಓನ್ಲಿ ನ್ಯೂಟ್ರಿಷಿಯಸ್ ಫುಡ್ ಕೊಡಕ್ಕೆ ಇದನ್ನು ಮಾಡ್ಯಾರ ಅಂಥೇಳಿ ಅಂದ್ಕೊಂಡಿದ್ರು. ಪೌಷ್ಟಿಕ ಆಹಾರವನ್ನು ಕೊಡಲಿಕ್ಕೆ ಇದನ್ನು ಶುರು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ರು. ಅದು ಆದಮೇಲೆ ದ ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮತ್ತೇನು ಏನು ಅನೌನ್ಸ್ ಮಾಡಿದೆ, ಪೋಷಾನ್ ಬಿ ಪಢಾಯಿ ಬಿ. ದಿಸ್ ಇನಿಷಿಯೇಟಿವ್ ಸ್ಟಾರ್ಟೆಡ್ ಪೋಷಾನ್ ಬಿ ಪಢಾಯಿ ಬಿ, ಓಕೆ, ಆ್ಯಂಡ್ ಇಂಪ್ಲಿಮೆಂಟೇಷನ್ ಎಟ್ ದ ಗ್ರೌಂಡ್ ಲೆವೆಲ್, ಟಾರ್ಗೆಟಿಂಗ್ ಆ್ಯಂಡ್ ಇನ್ಕ್ರೀಸ್ in the measurable indicators such as the time spent and Anganwadi workers on the educational activities. While school caters to this demand, they need to be aware of the risk, excessive schoolifications. ಓಕೆ, ಇದನ್ನು ಅರ್ಥ ಮಾಡ್ಕೋಬೇಕು. ಭಾಳ ಸರ್ತಿ ಮಕ್ಕಳು ನಾನು ಹೋಗೋದಿಲ್ಲ ಅಂತ ಹೇಳ್ತಿರ್ತೇವೆ ಸ್ಕೂಲ್ಗೆ, ಬಟ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಕಳಿಸ್ತಿದ್ದಾರೆ. Okay, in India, policymakers such as V.K. Paul, member of Niti Aayog, and N.C. Saxena, IAS retired, have long advocated the focusing on 0 to 3 years old within the integrated child development program was a definitely good thing because they were targeting over this Poshan, means ಪೌಷ್ಟಿಕತೆ ಮೇಲೆ ಫೋಕಸ್ ಮಾಡ್ತಾ ಇದ್ರು. ಬಟ್ ಈಗ 3 to 6ನ ವಾಟಿಕಾ, ಬಾಲ್ ವಾಟಿಕಾದಲ್ಲಿ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆ್ಯಂಡ್ ಆ ವಯಸ್ಸಿನೊಳಗೆ ಮಕ್ಕಳು ನಿಜವಾಗ್ಲೂ ಬರ್ತಿದೆಯಾ, ಆ್ಯಂಡ್ ಭಾಳ ಸರ್ತಿ ಮಕ್ಕಳು ಶಾಲೆಗೆ ಹೋಗೋದಿಲ್ಲ ಅನ್ನುವಂಥ ಒಂದು ಮನೋಭಾವ ಬರ್ತಾ ಇದೆ ಮಕ್ಕಳ ಹತ್ರ ಅಂತ ಹೇಳ್ತಾ ಇದೆ. ಹೆಂಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಟ್ರಾನ್ಸ್ಫಾರ್ಮ್ ಆಗ್ತಿದೆ ನೋಡಿ ಅಂತ ಆರ್ಟಿಕಲ್ ಇದೆ. ದ ಸೀಡ್ಸ್ ಫಾರ್ ದಿಸ್ ಟ್ರಾನ್ಸ್ಫಾರ್ಮೇಷನ್ ಹ್ಯಾವ್ ಆಲ್ರೆಡಿ ಬೀನ್ ಶೋನ್ ಇನ್ ನ್ಯೂ ಎಜುಕೇಷನ್ ಪಾಲಿಸಿ. ಆಲ್ರೆಡಿ 0 ಇಂದ 3 ಇಯರ್ಸು ಅಂಗನವಾಡಿ, 3 to 6 ಇಯರ್ಸು ಶಿಕ್ಷಣ ಚಾಲೂ ಮಾಡಬೇಕು ಅಂತ ನ್ಯೂ ಎಜುಕೇಷನ್ ಪಾಲಿಸಿನೇ ಹೇಳಿದೆ. ಓಕೆ, ಬಟ್ ದಟ್ ಈಸ್ ವೆರಿ ಪ್ರೆಷರೈಸಿಂಗ್ ಆನ್ ಕಿಡ್ಸ್. ತುಂಬ ಪ್ರೆಷರೈಸ್ ಆಗಿರ್ತದೆ, ಮಕ್ಕಳ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಮಕ್ಕಳ ಮನಸ್ಥಿತಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇದು ಹೇಳುತ್ತೆ ಗೈಸ್. ಓಕೆ, ವೈ ವರ್ಲ್ಡ್ ನೀಡ್ಸ್ ಬೆಟರ್ ಗ್ರೀನ್ ಟೆಕ್ನಾಲಜೀಸ್ ಅಂತ ಒಂದು ಆರ್ಟಿಕಲ್ ಬಂದಿದೆ. ಸಿ ಜಿಸ್ಟ್ ಪಾಯಿಂಟ್ಸ್ನ ನಿಮ್ಗೆ ಜಸ್ಟ್ ಓದಿ ಹೇಳ್ತೀನಿ. ದ ವೈಡ್ಲಿ ಯೂಸ್ಡ್ ಸೋಲಾರ್ ಪ್ಯಾನಲ್ಸ್ or silicon photovoltaics were originally invented by researchers at the Bell Laboratories in America 1954. See, the widespread adoption of silicon photovoltaic also has the implication for a greenness of green hydrogen among the other fuels. Europe is already working on renewable fuels of non-biological origin, or okay, these are the things we need to focus on, renewable energies to protect our earth, and already these efforts are going on. Solar energy throughout the world, they are increasing. Okay, and of course India is also increasing in this regard. Okay, India is also helping. See, Spider-Man, very famous popular American superhero, first appeared in the anthology, okay, comic book in August 1962.
ಆಗಸ್ಟ್ ಮಂತ್ ಒಳಗೆ ಈ ಸ್ಪೈಡರ್ ಮ್ಯಾನ್ 1962 ಒಳಗೆ ಹೊರಗೆ ಬಂದಿದೆ ಅಂತ ಜನಕ್ಕೆ ಗೊತ್ತಾಗಿದ್ದು ಇದರಿಂದ. ಎಸ್, these are the articles. There is no category called suspicious voters under the Bihar list ಅಂತ ಒಬ್ಬರು ಮಿನಿಸ್ಟರ್ ಹೇಳ್ತಿದ್ದಾರೆ. ಲೆಟ್ ಇಟ್ ಬಿ, ಫಾರ್ ಅಸ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. and yes, political vendetta is also going on between BJP and Congress. See, the Indian Navy on Thursday received the advanced guided missile, okay, frigate Himagiri, built by Garden Research, okay, shipbuilders and engineers. ಇದನ್ನ ಇಂಡಿಯನ್ ನೇವಿಗೆ ಡೆಡಿಕೇಟ್ ಮಾಡಿದ್ದಾರೆ. ಹಿಮಗಿರಿ, okay, that is ship name is Himagiri. okay, ಇದು ಇಂಪಾರ್ಟೆಂಟ್, ನಿಮಗೆ ನೆನಪಿಟ್ಕೊಳ್ರಿ as far as this ಡಿಫೆನ್ಸ್ ಇಸ್ ಕನ್ಸರ್ನ್. ಓಕೆ, ಅದನ್ನು ಕುರಿತು ಇದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್, ಮಲೇರಿಯಾ ಯಾವ ಕಾರಣಕ್ಕೆ ಬರುತ್ತೆ ಗೈಸ್? ಮಲೇರಿಯಾದೊಂದು ಆರ್ಟಿಕಲ್ ಇದೆ. ಐ ನೀಡ್ ಟು ಟೆಲ್ ಯು ದ್ಯಾಟ್. ಎಸ್, ಮಲೇರಿಯಾ ನ್ಯೂ ಫ್ರಂಟ್ ಲೈನ್ನೆಸ್, ವ್ಯಾಕ್ಸಿನ್ಸ್, ಇನೋವೇಷನ್ಸ್ ಆ್ಯಂಡ್ ಇಂಡಿಯನ್ ಎಂಡ್ ಗೇಮ್. ಸಿ, ನನಗೆ ಒಂದು ಕ್ವಶನ್ಗೆ ಆನ್ಸರ್ ಮಾಡಿರಿ. ಭಾರತ ಯಾವ ವರ್ಷ ಈ ಮಲೇರಿಯಾ ರೋಗವನ್ನು ಎಂಡ್ ಮಾಡ್ತೀವಿ ಅಂತ ಹೇಳಿದೆ? ಮೀನ್ಸ್ ಮಲೇರಿಯಾ ಡೆಡ್ಲಾಕ್ ಯಾವ ವರ್ಷ ಇಟ್ಕೊಂಡಿದೆ? ಓಕೆ, ಸೊ ನಾನೇ ಹೇಳ್ತೀನಿ 2030 ಮಲೇರಿಯಾ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎನಿವೇ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಚೀವ್ ದಿಸ್ ಗೋಲ್ ಬಿಕಾಸ್ ಆಫ್ ದಿಸ್ ಡೇಟಾ. ಇಫ್ ಯು ಲುಕ್ ಎಟ್, ಲಾಟ್ ಆಫ್ ಪೀಪಲ್ ಆರ್ ಅಫೆಕ್ಟೆಡ್ ಬಿಕಾಸ್ ಆಫ್ ದಿಸ್ ವೆಕ್ಟರ್ ಬಾರ್ನ್ ಡಿಸೀಸ್. ಇಟ್ಸ್ ಅ ವೆಕ್ಟರ್ ಬಾರ್ನ್ ಡಿಸೀಸ್ ಆಗಿದೆ. ಆ್ಯಂಡ್ ಯಾವ ಒಂದು ಸೊಳ್ಳೆಯಿಂದ ಬರುತ್ತೆ ಆ್ಯಂಡ್ ಇಟ್ ಆ್ಯಕ್ಟ್ ಆಸ್ ಅ ವೆಕ್ಟರ್ ಅಂತ ನೀವು ನನಗೆ ಹೇಳಬೇಕು. ಆ್ಯಂಡ್ ಯಾವ ಬ್ಯಾಕ್ಟೀರಿಯಾ, ಸೊಳ್ಳೆ ಆರ್ ವೈರಸ್ಸಿಂದ ಬರುತ್ತೋ, ಓಕೆ, ಎದರಿಂದ ಬರುತ್ತೆ ಅಂತ ಕಮೆಂಟ್ ಮಾಡಿರಿ. ಆ್ಯಂಡ್ 2030 ಎಲಿಮಿನೇಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ 2030ಕ್ಕೆ SDG, ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನು ಅಚೀವ್ ಮಾಡಬೇಕಾಗಿದೆ ನಾವು. ಆ್ಯಂಡ್ MMR, ಓಕೆ, ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಅದನ್ನು ಕೂಡ 70 ತರಬೇಕಾಗಿದ್ದು ನಮ್ಮ ಟಾರ್ಗೆಟ್ ಇದೆ. ಇವಕ್ಕೂರ್ನೆಲ್ಲ ನೀವು ನೆನಪಿಟ್ಕೋಬೇಕು ಗೈಸ್. ಪರ್ಟಿಕ್ಯುಲರ್ಲಿ ಕೆಲವೊಂದು ಏರಿಯಾದೊಳಗೆ ಮಲೇರಿಯಾ ಜಾಸ್ತಿ ಆಗ್ತಾಯಿದೆ. ಸೊ ಯಾವುದಾದ್ರೂ ಒಂದು ಪಾಟ್ ಒಳಗೆ ಅಥವಾ ಸಿಂಟ್ಯಾಕ್ಸ್ ಒಳಗೆ ಭಾಳ ದಿನದಿಂದ ನೀರನ್ನು ಒಂದೇ ಕಡೆ ಕೂಡಿಟ್ರೆ, ಎಸ್, ಇಟ್ ಕ್ಯಾನ್ ಬಿ ಅ ಬ್ರೀಡಿಂಗ್ ಗ್ರೌಂಡ್ ಆಫ್ ದಿಸ್ ಮಲೇರಿಯಾ ಸ್ಪ್ರೆಡ್ಡಿಂಗ್ ವೆಕ್ಟರ್ಸ್. ಓಕೆ, ಅದರಿಂದನೂ ಕೂಡ ಬರುತ್ತೆ. ಓಕೆ, ಸೊ ಫೋಟೋಮೈಗ್ರಫಿ ನೋಡಿ, ಪ್ಲಾಸ್ಮೋಡಿಯಂ ವಿವಿಕ್ಸ್ ಇನ್ ಗೆಮಿಯಾ. ಓಕೆ, ಸೊ ಅದನ್ನು ಕೂಡ ಹೇಳ್ತಿದೆ. ಅದ್ರ ಜೊತೆಗೆ ಇಂಡಿಯಾ ಹ್ಯಾಸ್ ರೆಡ್ಯೂಸ್ ಇಟ್ಸ್ 80% ಮಲೇರಿಯಾ ಬರ್ಡನ್ ಬಿಟ್ವೀನ್ 2015 to 2023. ಬಟ್ ಲಾಸ್ಟ್ ಇಯರ್, ಓಕೆ, ಕೆಲವೊಂದು ಟ್ರೈಬಲ್ ಡಿಸ್ಟಿಕ್, ಅದರೊಳಗೂ ಮಿಜೋರಾಂ, ಛತ್ತೀಸ್ಗಢ, ಜಾರ್ಖಂಡ್ನಲ್ಲಿ ಈ ಟ್ರೈಬಲ್ ಏರಿಯಾಗಳಲ್ಲಿ ಜಾಸ್ತಿ ಮಲೇರಿಯಾ ಕೇಸಸ್ಗಳು ಕಂಡು ಬಂದಿದ್ದಾವಂತೆ. ವೆಕ್ಟರ್ ಬಾರ್ನ್ ಡಿಸೀಸ್ ಕಂಟ್ರೋಲ್ ರಿಮೈಂಡ್ಸ್ ಅಸ್ ದಟ್, ಓಕೆ, ಪ್ಯಾರಾಸೈಟ್ continues to thrive in a several pockets along after the national average have improved. ಓಕೆ, ಸೊ ಇದು ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ದ ಸರ್ಚ್ ನೋಡಿ, ಇದಕ್ಕೆ ವ್ಯಾಕ್ಸಿನ್ ಸರ್ಚ್, ಇದಕ್ಕೆ ಮೆಡಿಸಿನ್ ಸರ್ಚ್ ಕಂಡುಹಿಡಿಯೋದಕ್ಕಿಂತ ವ್ಯಾಕ್ಸಿನನ್ನೇ ಕಂಡುಹಿಡಿಬೇಕು ಅಂತ ನೋಡ್ತಿದ್ದಾರೆ. ಹಾಂ, ಇದ್ರ ವ್ಯಾಕ್ಸಿನ್ ಬೇರೆ ದೇಶಗಳೊಳಗೆ ಇಲ್ಲ ಅಂತಲ್ಲ, ಬೇರೆ ದೇಶಗಳೊಳಗೆ ಇದೆ, ಬಟ್ ಅವರು ನಮಗೆ ಕೊಡ್ತಾ ಇಲ್ಲ. So that's why malaria is also considered one of the neglected tropical disease. Okay, so ಇದು ಓನ್ಲಿ ಟ್ರಾಪಿಕಲ್ ಪೋರ್ ಕಂಟ್ರಿಗಳಲ್ಲಿ ಮಾತ್ರ ಬರುತ್ತೆ, ಬೇರೆ ದೇಶಗಳಲ್ಲಿ ಈ ರೋಗ ಬರೋದಿಲ್ಲ ಗೈಸ್. ಓಕೆ, ಎಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಹಿಂದೂ ನ್ಯೂಸ್ ಪೇಪರ್. ಅದರೊಳಗೆ ಬಂದಿರುವಂಥ ಆರ್ಟಿಕಲ್ಸ್ಗಳು ಇವಾಗಿದ್ದು. ಆ್ಯಂಡ್ ಇವತ್ತಿನ ಲಾಸ್ಟ್ ಸೆಗ್ಮೆಂಟ್. ಎಸ್, ಆಲ್ರೆಡಿ ನಾನು ನಿನ್ನೆ ಹೇಳ್ದಂಗೆ ನಿಮಗೆ ಯಾರ್ಯಾರೆಲ್ಲ ಎಸ್ಸೆ ಬುಕ್ನ ಇನ್ನೂ ತೊಗೊಂಡಿಲ್ಲ, ಯು ಕ್ಯಾನ್ ಆರ್ಡರ್ ದಿಸ್ ಎಸ್ಸೆ ಬುಕ್. 50 ಎಸ್ಸೆಗಳ ಒಂದು ಪುಸ್ತಕ ಇದೆ. ಆ್ಯಂಡ್ ವಿಲ್ ಗೆಟ್ ಹೋಲ್ ಲಾಟ್ ಆಫ್ ಇನ್ಫಾರ್ಮೇಷನ್. ಆಲ್ ದ ನ್ಯೂಲಿ ನ್ಯೂಸ್ ಒಳಗಿರುವಂಥ ಆರ್ಟಿಕಲ್ಸ್ಗಳನ್ನು ಆ್ಯಡ್ ಮಾಡಲಾಗಿದೆ. ಆ್ಯಂಡ್ ನಿಮಗೆ ಒಂದು ಕಡೆ ಪರ್ಫೆಕ್ಟ್ ಆದಂಥ ಒಂದು ಪುಸ್ತಕ ಸಿಗ್ತಾ ಇದೆ. ಆ್ಯಂಡ್ ನೀವು ಇದನ್ನು ಪುಸ್ತಕವನ್ನು ಆರ್ಡರ್ ಮಾಡ್ಬೋದು. ಅದರ ಜೊತೆಗೆ ನಮ್ಮ ಭಾಷಾಂತರ ಪುಸ್ತಕ ಆಗಿರಬಹುದು ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಎಸ್ಸೆ ಪುಸ್ತಕ ಆಗಿರ್ಬೋದು, ಇನ್ನೊಂದು 10 days ಒಳಗಡೆ ನಿಮಗೆ ಕೈಗೆ ಸಿಗ್ತವೆ. ಆ್ಯಂಡ್ ದಿಸ್ ಈಸ್ ಮೈ ನಂಬರ್ 7892086178. ಎಸ್ಸೆ ಬುಕ್, ಕನ್ನಡ ಎಸ್ಸೆ ಬುಕ್ ಆಲ್ರೆಡಿ ರೆಡಿ ಇದೆ. ಇದನ್ನು ಆರ್ಡರ್ ಮಾಡಲಿಕ್ಕೆ ಇದೇ ನಂಬರ್ನ ಉಪಯೋಗ ಮಾಡಿರಿ. ಟ್ರಾನ್ಸ್ಲೇಷನ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಎಸ್ಸೆ ಬುಕ್ ಯಾರಿಗೆ ಬೇಕೋ ಇನ್ನೊಂದು 10 days ವೇಟ್ ಮಾಡಿರಿ. ಅದರೊಳಗೆ
ನಾವು ಆದಷ್ಟು ಬೇಗ ಬುಕ್ನ ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಗೈಸ್. ಡೆಫಿನೆಟ್ಲಿ ವಿ ಆರ್ ವರ್ಕಿಂಗ್ ಸೋ ಹಾರ್ಡ್ ಫಾರ್ ದ್ಯಾಟ್. 5th of ಆಗಸ್ಟ್ 5ನೇ ತಾರೀಕಿಂದ ಮತ್ತೊಂದು ಬ್ಯಾಚ್ನ ಪ್ರಾರಂಭ ಮಾಡ್ತಿದ್ದೀವಿ ಧಾರವಾಡದೊಳಗೆ. ಆಫ್ಲೈನ್ ಬ್ಯಾಚ್ ಆಗಿರುತ್ತೆ ಇದು. ಓಕೆ, ಸೊ ಯಾರು ಧಾರವಾಡದೊಳಗಿದ್ದೀರಿ, ಧಾರವಾಡಕ್ಕೆ ಬರೋರದಿರಿ, ಆಗಸ್ಟ್ 5ನೇ ತಾರೀಕಿನಂದು ಒಂದು ಕಾರ್ಯಾಗಾರ ಕೂಡ ಇರುತ್ತೆ, ಅದಕ್ಕೆ ಬಂದು ಅಟೆಂಡ್ ಮಾಡಿರಿ. ಅದು ಆದ ನಂತರ ನೆಕ್ಸ್ಟ್ ದಿನದಿಂದನೇ ಕ್ಲಾಸಸ್ಗಳು ಪ್ರಾರಂಭ ಆಗುತ್ತೆ. ನಿಮಗೆ 15 to 20 ಡೇಸ್ ಒಳಗಡೆ ಈ ಒಂದು ಕೋರ್ಸ್ನ ಮುಗಿಸ್ಕೊಡ್ತೀವಿ ನಾವು. ಎಸ್ಸೆನ ಹೇಳ್ಕೊಡ್ತೀವಿ, 20 ಎಸ್ಸೆಗಳನ್ನ ಹೇಳ್ತೀವಿ, ಟ್ರಾನ್ಸ್ಲೇಷನ್ನ ಹೇಳಲಾಗುತ್ತೆ, ಪ್ರಿಸೈಸ್ ರೈಟಿಂಗ್ ಕೂಡ ನಿಮಗೆ ಹೇಳ್ಕೊಡಲಾಗುತ್ತೆ. ಇದಾದ ನಂತರ ನಿಮಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡುತ್ತೆ. 5 ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತೀವಿ ನಾವು. ಏನೇನು ಹೇಳ್ತೀವಿ ಅದು ಅರ್ಥ ಆಗಿದೆಯೋ ಇಲ್ಲೋ ಅಂತ ವಿದ್ಯಾರ್ಥಿಗಳಿಗೆ ಚೆಕ್ ಮಾಡಲಿಕ್ಕೆ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್ ರಿಗಾರ್ಡಿಂಗ್ ಪೇಪರ್ 1 PSI ಪೇಪರ್ 1, ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು ಗೈಸ್. ಆ ಸ್ಕೋರ್ನ ಇಂಪ್ರೂವ್ ಮಾಡಲಿಕ್ಕೆ ನಮ್ಮ ಕಡೆ ಯಾರೇ ಕ್ಲಾಸ್ ತೊಗೊಂಡವರು ಅವರು ಕೇಳ್ಬೋದು. ಯು ವಿಲ್ ಕಮ್ ಟು ನೋ ಇಷ್ಟೊಂದು ಎಫರ್ಟ್ ಹಾಕಿ ಈ ಪೇಪರ್ ಮೇಲೆ ಯಾರೂ ಕೂಡ ನಿಮಗೆ ಹೇಳ್ಕೊಡೋದಿಲ್ಲ. ಅದನ್ನು ನಾವು ಬರಿಸಿ ಕಳಿಸ್ತೀವಿ, ಹೇಳ್ಕೊಡೋದಲ್ಲ, ಬರಿಸಿ ಕಳಿಸ್ತೀವಿ. ನಿಮ್ಮ ಕಡೆಯಿಂದನೇ ಎಸ್ಸೆ ಬರಿಸಿ ಕಳಿಸ್ತೀವಿ. ಸೊ ಈ ನಂಬರ್ ಇದೆ 7892086178. ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡ್ಬೋದು. ಬಹುದಿನಗಳಿಂದ ವೇಟ್ ಮಾಡ್ತಾ ಇರುವಂಥ ಭಾಷಾಂತರ ಪುಸ್ತಕ ಫೈನಲಿ ರೆಡಿ ಆಗ್ತಾ ಇದೆ. ಸೊ ಇನ್ನೊಂದು ವಾರದೊಳಗೆ, ಒಂದು 10 ಡೇಸ್ ಒಳಗಾಗಿ ನಿಮಗೆ ಭಾಷಾಂತರ ಬುಕ್ ಸಿಗುತ್ತೆ. ಆ್ಯಂಡ್ ಇದರ ಪ್ರಾಕ್ಟೀಸನ್ನು ಕೂಡ ನೀವು ಶುರು ಮಾಡ್ಬೋದು. ಇಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಬಿಕಾಸ್ ಪ್ರಾಕ್ಟಿಕಲ್ಲಾಗಿ ಮಾಡಿದಂಥ ಒಂದು ಪುಸ್ತಕ ಇದೆ ಗೈಸ್. ನಿಮಗೆ ಡೆಫಿನೆಟ್ಲಿ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ. ಆ್ಯಂಡ್ ಬಹಳ ದಿನದಿಂದ ಇಂಗ್ಲೀಷ್ ಮೀಡಿಯಮ್ ಎಸ್ಸೆ ಬುಕ್ ಕೂಡ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ರು. ಫೈನಲಿ ಇಂಗ್ಲೀಷ್ ಮೀಡಿಯಮ್ ಎಸ್ಸೆ ಬುಕ್ ಈಸ್ ಆಲ್ಸೋ ರೆಡಿ ಗೈಸ್. ಡೋಂಟ್ ವರಿ, ನೀವು ಕೇಂದ್ರ ಸರ್ಕಾರದ ಎಕ್ಸಾಮ್ ಆದರೂ ಬರೀರಿ, ರಾಜ್ಯ ಸರ್ಕಾರದ ಎಕ್ಸಾಮ್ ಆದರೂ ಬರೀರಿ. ದಿಸ್ ಬುಕ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ಹೊಸದಾಗಿ ಮತ್ತೆ ಕೆಲವೊಂದಿಷ್ಟು ಹೊಸ ಮೆಥಡಲಾಜಿನ ಉಪಯೋಗ ಮಾಡಿ ಕೂಡ ನಿಮಗೆ ಈ ಎಸ್ಸೆಗಳನ್ನ ನಾವು ಕೊಡ್ತಾ ಇದ್ದೀವಿ. ಐ ಹೋಪ್ ಇಟ್ ವಿಲ್ ಬಿ ಯೂಸ್ಫುಲ್. ಆಮೇಲೆ ನೀವು ಒಂದು ಕೆಲಸ ಮಾಡ್ರು ಗೈಸ್, ಯಾರ್ಯಾರು ವಿಡಿಯೋ ನೋಡ್ತಿರಲ್ಲ, ದಿನ ನೋಡ್ತಿರಲ್ಲೋ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿರಿ. ನ್ಯೂಸ್ ಪೇಪರ್ ರೀಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ವಿಲ್ ಟೇಕ್ ಲಾಟ್ ಆಫ್ ಮೈ ಎನರ್ಜಿ ಆ್ಯಂಡ್ ಟೈಮ್ ಟು ಡೂ ದ್ಯಾಟ್. ಬಟ್ ನೀವು ಭಾಳ ಜನ ಅದನ್ನು ಶೇರ್ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಒಂದು ವಿಡಿಯೋ ಲೈಕ್ ಆಗುತ್ತೆ ಅಂದರೆ ಯಾಕೆ ಶೇರ್ ಮಾಡೋದಿಲ್ಲ? ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ನಿಮ್ಮ ಫ್ರೆಂಡ್ಸ್ನ ಆ್ಯಡ್ ಮಾಡಿರಿ, ಅವ್ರಿಗೆ ಲಿಂಕ್ ಕಳಿಸ್ರಿ ಅದರದ್ದು. ಓಕೆ, ಉಪಯೋಗ ತೊಗೊಳ್ರಿ. ನ್ಯೂಸ್ ಪೇಪರ್ ಇಲ್ಲಿ ಕ್ಲಾಸ್ ಮಾಡಬೇಕು, ಅದು ಆದಮೇಲೆ ಅದನ್ನು ಫೋಟೋ ಹೊಡೆದು ಕೂಡ ಹಾಕಬೇಕು. ಆನ್ಲೈನ್ ಒಳಗೆ ಬೇರೆ ಓದಬೇಕು ನಾನು, ಆಫ್ಲೈನ್ ಒಳಗೆ ಬೇರೆ ಓದಬೇಕು. ಸೊ ನಿಮ್ಮ ಸಂಬಂಧ ನಾವು ಕೂಡ ಇಷ್ಟು ಎಫರ್ಟ್ ಹಾಕ್ತಿದ್ದೀವಿ ಅಂದರೆ ನೀವು ಯಾಕೆ ನಮಗೆ ಹೆಲ್ಪ್ ಮಾಡಬಾರ್ದು? ಆ್ಯಡ್ ಮಾಡಿರಿ ಫ್ರೆಂಡ್ಸ್ನ. ಓಕೆ, ಜಾಸ್ತಿ ಜನಕ್ಕೆ ರೀಚ್ ಮಾಡಲಿಕ್ಕೆ ಯು ಪೀಪಲ್ ಆರ್ ದ ಅಂಬಾಸಡರ್ ಆಫ್ ಕನ್ನಮಡಿ ಇನ್ಸ್ಟಿಟ್ಯೂಟ್. ಓಕೆ, ಅದ್ರ ಬಗ್ಗೆ ನೀವೇ ಹೇಳಬೇಕು. ನಿಮಗೆ ಉಪಯೋಗ ಆಗ್ತಿದೆಯಾ ಹೇಳ್ರಿ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್. ಟೇಕ್ ಕೇರ್ ಗೈಸ್.